सिद्धये सर्वविद्यानां दक्षिणमूर्तये नमः। जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु सद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 11ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ 10ನೇ ಶ್ಲೋಕದಲ್ಲಿ ಯಾವ ದಂಭ ಅಂದರೆ ಯಾರಿಗೆನ್ನಬೇಕು, ಮಾನ ಅಂದ್ರೇನು, ಮದ ಎಂದರೇನು, ಅಶುಚಿ ಎಂದರೇನು, ಎಲ್ಲವೂ ಅಸುರಿ ಸಂಪತ್ತೇ ವಿನಃ ದೈವ ಸಂಪತ್ತುಗಳು ಅಲ್ಲ. ಹಾಗಾಗಿ ಮಾನವರಲ್ಲಿ ಇರತಕ್ಕಂಥ ಗುಣಗಳು ದೈವಿ ಸಂಪತ್ತುಗಳೇ ಆಗಿರಬೇಕು ವಿನಃ ಅಸುರಿ ಸಂಪತ್ತುಗಳು ಆಗಬಾರದು ಅಂತ ಕೃಷ್ಣ ಭಗವಂತ ಅರ್ಜುನನಿಗೆ ಹೇಳ್ತಾ ಬಂದು, ಇನ್ನೂ ಕೆಲವು ಮಂತ್ರಗಳನ್ನು ಅವ್ರ ಸಿದ್ಧಿಯನ್ನು ಮಾಡಿಕೊಂಡು ಆಯಾ ಮಂತ್ರದ ಇಷ್ಟ ದೇವತೆಯ ಅನುಗ್ರಹವನ್ನು ಸಂಪಾದಿಸಿ ಸ್ತ್ರೀಯರನ್ನು ತಮ್ಮ ವಶ ಮಾಡಿಕೊಳ್ಳುವ ಎಷ್ಟೋ ವಶೀಕರಣದ ಮಂತ್ರಗಳು ಕೂಡ ಉಂಟು. ಅವರ ಕೆಲಸ ಏನಂದರೆ, ಬಹಳ ಸುಂದರವಾದ ಹೆಣ್ಣು ಮಕ್ಕಳನ್ನು ಆ ಮಂತ್ರ ಸಿದ್ಧಿಯಿಂದ ವಶೀಕರಣದಿಂದ ಅವರನ್ನು ಮೋಹಿತರನ್ನಾಗಿ ಮಾಡಿ ಅವರನ್ನು ಭೋಗಿಸುವುದೇ ಅವರ ಸಿದ್ಧಿ. ಹೀಗೆ ಮಹಾನಿಧಿಗಳನ್ನ ಸಂಪಾದನೆ ಮಾಡಿಕೊಳ್ಳುವಂಥ ಮಂತ್ರದಿಂದ ಆಯಾ ದೇವತೆಯನ್ನು ಆರಾಧಿಸಿ ಪೂಜಿಸಿ ಆ ಶತ್ರುಗಳನ್ನು ಜಯಿಸುವಂಥ ಎಷ್ಟೋ ಸಿದ್ಧಿಗಳ ಮಂತ್ರಗಳು ಉಂಟು, ಇಲ್ಲ ಅಂತಲ್ಲ. ಇವು ಯಾರು ಮಾಡಬೇಕು ಅಂದರೆ, ಅವಿವೇಕಿಗಳಾದ ಅಸುರಿ ಸಂಪತ್ತು ಉಳ್ಳಂಥವರೇ ಕಾರ್ಯವಿನ ದೈವಿ ಸಂಪತ್ತು ಉಳ್ಳವರ ಕಾರ್ಯ ಇವು ಅಲ್ಲ ಅಂತ ಮಹಾತ್ಮರು ಹೇಳ್ತಾ ಬಂದರು. ಇನ್ನೂ ಕೆಲವು ವಿಚಾರಗಳನ್ನು ಹೇಳಬೇಕಾದ್ರೆ, ಕೆಲವು ಮಂದಿ ಕೆಲವು ಸ್ಮಶಾನ ಅನ್ನುವಂಥ ಸುಡುಗಾಡದಲ್ಲಿ ವಾಸವನ್ನು ಮಾಡಿ ಆ ಸುಡುಗಾಡದಲ್ಲಿ ಉಚ್ಚಿಷ್ಟವಾದ ಭೋಜನವನ್ನು ಮಾಡಿ ಮದ್ಯ ಮಾಂಸಾದಿಗಳ ಭಕ್ಷಣೆಯನ್ನು ಮಾಡಿ ಇನ್ನೂ ಮಾಡಬಾರದ ಅಶುಚಿಯಾದ ಕಾರ್ಯವನ್ನು ಮಾಡಿ ಸಿದ್ಧವಾಗುವ ವಾಮ ಮಂತ್ರ ಅಂತಾರೆ. ಭಾಳ ಮಂದಿ ಗೊತ್ತಿಲ್ಲ, ಸ್ಮಶಾನದಲ್ಲಿ ಇಂಥ ಭೋಜನ ಮಾಂಸ ಮದ್ಯದಿಂದ ಕೆಲವು ಕಾರ್ಯಗಳನ್ನು ಏನು ಮಾಡ್ತಾರಲ್ಲ, ಅವೆಲ್ಲ ವಾಮ ಮಂತ್ರಗಳು ಅಂತ, ವಾಮ ಮಾರ್ಗ. ಆ ಮಾರ್ಗವನ್ನು ಹಿಡಿದು ಅನಿಷ್ಟ ಫಲಗಳನ್ನು
ಆ ಕ್ಷುದ್ರ ದೇವತೆಗಳ ಆರಾಧನೆ ಎಂಬ ವೇದ ವಿರುದ್ಧವಾದ ಕರ್ಮದಲ್ಲೇ ಪ್ರವರ್ತಿಸಿ ಇಂಥವರಿಗೆ ಸತ್ತ ಮೇಲೆ ಮುಂದೆ ಎಲ್ಲಿ ಅಂದರೆ ಸುಡಗಾಡದಲ್ಲಿ ಪಿಶಾಚಿಗಳಾಗಿ ಭೂತಗಳಾಗಿ ಅವು ಜೀವನವನ್ನು ಮಾಡಬೇಕಾಗುತ್ತದೆ. ಅದಕ್ಕಾಗಿ ಇನ್ನೊಬ್ಬರು ಮಾಡುತ್ತಾರೆ ಅಂತ ನೀನು ಮಾಡಲಿಕ್ಕೆ ಹೋಗಿ ಮುಂದೆ ದುಃಖವನ್ನು ಪಡಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಬಂದರು. ಈಗ ಮುಂದಿನ ಶ್ಲೋಕದಲ್ಲಿ ಚಿಂತಾಂ ಅಪರಿಮೇಯಾಂ ಚ ಪ್ರಳಯಾಂತಾಂ ಉಪಾಶ್ರಿತ ಕಾಮೋಕ ಭೋಗಪರಾಂ ಏತವತ್ ಇತಿ ನಿಶ್ಚಿತಃ. ಅಂದರೆ ಹುಟ್ಟಿನಿಂದ ನಾವು ಜನನದಿಂದ ಮರಣ ಪರ್ಯಂತರವಾಗಿ ಸಾಯುವ ಸಮಯದ ಪರವಾಗಿ ಅಪರಿಮಿತ ಚಿಂತೆಯನ್ನು ಯಾರು ಆಶ್ರಯಿಸಿಕೊಂಡಿರುವರು ಅಂದರು. ಲೆಕ್ಕ ಇಲ್ಲದಷ್ಟು ಚಿಂತೆ ನಮಗೆ ಅಪರಿಮಿತ. ಆ ಚಿಂತೆಗೊಳಗಾಗಿ ಯಾರಿಗೆ ಶಬ್ದಾದಿ ವಿಷಯಗಳ ಭೋಗವೇ ಪರಮ ಪುರುಷಾರ್ಥವಾಗಿರುವುದು, ಶಬ್ದದ ಸ್ಪರ್ಶದ ರೂಪ ರಸ ಗಂಧಾದಿಗಳ ಭೋಗವೇ ಅವರ ಪಾಲಿಗೆ ಪರಮ ಪುರುಷಾರ್ಥ. ಹೀಗೆ ಇನ್ನು ಕೆಲವು ಜನಗಳಿಗೆ ವಿಷಯದಿಂದ ಹುಟ್ಟುವ ಸುಖವೇ ನಿಜವಾದ ಸುಖ ಅಂದರು. ಶಬ್ದದಿಂದ ಉಂಟಾಗುವ ಸುಖವೇ ನಿಜವಾದ ಸುಖ, ಸ್ಪರ್ಶದಿಂದ ಉಂಟಾಗುವ ಸುಖವೇ ನಿಜವಾದ ಸುಖ ಅಂತ ತಿಳ್ಕೊಂಡು ಈ ಲಕ್ಷಣವುಳ್ಳವರು ಯಾರು ಅಂದರೆ ಅಸುರ ಪುರುಷರು ಅಂದರು. ಇವರು ದೈವಿ ಸಂಪತ್ತು ಗುಣಗಳು ಉಳ್ಳವರು ಅಲ್ಲ. ಹಾಗಾಗಿ ಅಪ್ರಾಪ್ತ ವಸ್ತುವಿಗೆ ಯೋಗವೆಂದು ಹೆಸರು. ಅಪ್ರಾಪ್ಯ ನಮ್ಮಲ್ಲಿ ಇಲ್ಲದ ವಸ್ತುವನ್ನು ಕೂಡುವುದೇನದ, ಪಡೆದುಕೊಳ್ಳುವುದೇನದ, ಇದಕ್ಕೆ ಶಾಸ್ತ್ರಗಳಲ್ಲಿ ಅಪ್ರಾಪ ವಸ್ತುವಿನ ಪ್ರಾಪ್ತಿಗಾಗಿ ಯೋಗವೆಂದು ಹೆಸರು. ಪ್ರಾಪ್ತ ವಸ್ತುವಿನ ರಕ್ಷಣೆಗೆ ಕ್ಷೇಮವೆಂದು ಹೆಸರು. ಯೋಗ ಮತ್ತು ಕ್ಷೇಮ ಅಂತ ಹಿಂದಿನ ಕಾಲದಲ್ಲಿ ಪತ್ರವನ್ನು ಬರೆಯುವಾಗ ಒಂದು ಮೂಲೆಯಲ್ಲಿ ಯೋಗ ಕ್ಷೇಮ ಅಂತ ಬರ್ತಿದ್ರು. ಯೋಗ ಅಂದ್ರೇನು, ನಿಮಗೆ ಏನೇನು ಇಲ್ಲ ಎಲ್ಲವೂ ಪ್ರಾಪ್ತಿ ಆಗಿದೆಯೇನೋ ಅಂತ ಒಂದು ಪ್ರಶ್ನೆ. ಇಷ್ಟೆಲ್ಲ ಆದ ಮೇಲೆ ನೀವು ಕ್ಷೇಮವಾಗಿ ಇದ್ದೀರೇನೋ ಅನ್ನೋದು ಇನ್ನೊಂದು ಪ್ರಶ್ನೆ. ಆದರೂ ಅದರ ಅರ್ಥ ಗೊತ್ತಿಲ್ಲದೆ ಆ ಯೋಗಕ್ಷೇಮವನ್ನು ಹೊಂದಿ ನಾವು ಬಹಳ ಆರಾಮಾಗಿದ್ದೀವಿ ಅಂತ ಹೇಳ್ತೀವಿ. ಆರಾಮಾಗಿದ್ದೀವಿ ಯಾಕಂದರೆ ಈ ರೀತಿ ದೇಹಕ್ಕೆ ಸಂಬಂಧಪಟ್ಟ ಯೋಗಕ್ಷೇಮದ ಚಿಂತನೆಯೇ ಅವರು ಮುಳುಗಿರುವರು. ಹುಟ್ಟಿದ ಪರ್ಯಂತರ ಪ್ರಾರಂಭವಾದದ್ದು ಮರಣ ಪರ್ಯಂತರವಾಗಿ ನಿಂತಿಲ್ಲ. ಯಾವುದಕ್ಕೋಸ್ಕರ ಅಂದರೆ ಇದು ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೇ ನಮ್ಮ ಆಯುಷ್ಯ ಹೋಯಿತು. ನಮ್ಮವರು ಬೇಸಿರಬೇಕು, ನನ್ನವರು ಬೇಸಿರಬೇಕು, ಕೊನೆಗೆ ಎಲ್ಲರೂ ನಾಶ ಆದ್ರೆ ಆಗಲಿ ನಾನೊಬ್ಬನು ಮಾತ್ರ ಆರಾಮಿರಬೇಕು ಅಂತ ಪ್ರಯತ್ನ ಮಾಡುವಂಥದ್ದೇ ಯಾರದು ಅಂದರೆ ಅಸುರಿ ಗುಣವುಳ್ಳವರು ಇಷ್ಟೇ ವಿಚಾರ ಮಾಡ್ತಾರೆ. ನಾನು ಚಲೋ ಇದ್ರೆ ಸಾಕಪ್ಪ. ಹಾಗೆ ಅವರು ಅದರಲ್ಲೇ ಮುಳುಗಿ ಈ ಚಿಂತೆಯೂ ಸಹ ಅವರಿಗೆ ಅಪರಿಮೇಯವಾಗಿರುವುದು. ಅಂದರೆ ಈ ಚಿಂತೆ ಅನೇಕ ವಸ್ತುಗಳಿಗೆ ಮತ್ತೆ ವಿಷಯ ಆಯ್ತು ನೋಡ್ರಿ. ಆ ಚಿಂತೆಯಿಂದ ಹೊರಗೆ ಬರಬೇಕಾದ್ರೆ ಮತ್ತೆ ಅನೇಕ ರೀತಿಯ ನಾವು ಕಾರ್ಯವನ್ನು ವಿಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಆಯಿತು.
ಆದರೂ ಕೂಡ ಅನೇಕ ಸಂಖ್ಯೆ ಉಳ್ಳದ್ದಾಗಿರ್ಬೋದು ಮತ್ತು ಅವರಿಗಿರುವ ಚಿಂತೆಯು ಪ್ರಳಯಾಂತವಾಗಿರ್ಬೋದು. ಇದು ಒಂದು ದಿನದಲ್ಲ. ಉದರ ಪೋಷಣಂ ಬಹುಕೃತ್ಯ ವೇಷಂ. ನಾವು ಕ್ಷಣ ಕ್ಷಣಕ್ಕಾಗಿ ಮನಸ್ಸಿನಿಂದ ಬಹಳ ಬಹಳ ಬದಲಾವಣೆಯನ್ನು ಮಾಡಿ ಅವರಿಗೆ ಅವರಂತೆ ಇವರಿಗೆ ಇವರಂತೆ ಯಾಕೆ ನಾವು ಮಾತುಗಳನ್ನು ಅಥವಾ ಕಾರ್ಯವನ್ನು ಮಾಡ್ತೀವಂದರೆ ಅವರಿಂದ ನಮಗೆ ರಕ್ಷಣೆ ಸಿಗುತ್ತದೆ ಸಮಯ ಬಂದಾಗ ಅಂತ ಇಷ್ಟೇ ಅಲ್ಲ. ಏನು ನಾವು ಅನ್ಕೊಂಡಿವಿ ಯಾರಿಗೆ ಯಾರು ರಕ್ಷಣೆ ಮಾಡೋರಿಲ್ಲ. ನಮ್ಮ ಹೆಂಡ್ರ ಮಕ್ಕಳ ರಕ್ಷಣೆ ಮಾಡೋ ಶಕ್ತಿನೇ ನಮ್ಮ ಕೈಯಲ್ಲಿಲ್ಲ ಅಂದಮೇಲೆ ಪರರನ್ನ ರಕ್ಷಣೆ ಮಾಡುವಂಥ ಕಾರ್ಯ ಜಗತ್ತಿನಲ್ಲಿ ಭಗವಂತನಿಗೊಬ್ಬನಿಗೆ ಬಿಟ್ಟು ಯಾವ ಮಾನವನಿಗೆ ಸಾಧ್ಯನೇ ಇಲ್ಲ. ಆದರೂ ಮನುಷ್ಯನಿಗೆ ಇನ್ನೊಂದು ಭ್ರಮೆ ಆದ. ಆ ಭ್ರಮೆಗೆ ಒಳಗಾಗಿ ಈ ಚಿಂತೆಗೆ ಒಳಗಾಗಿ ಕೊನೆಗೆ ಎಲ್ಲಿ ಮುಗಿದ ಚಿಂತೆಗಳು ಅಂದರೆ ಯಾವಾಗ ಮರಣ ಆಯಿತು ಸತ್ತು ಹೋಗ್ತಿದ್ದಿ ಆವಾಗ ಈ ಜನ್ಮದ ಚಿಂತೆಗಳು ಮುಗಿದು. ಯಾವುದು? ಈ ದೇಹದ ಚಿಂತೆ, ಈಗಿನ ಸಂಸಾರ ಚಿಂತೆ ಮುಗೀತು. ನಂತರ ಏನಾಯಿತು? ಮುಂದಿನ ದೇಹದ ಚಿಂತೆ, ಭವಿಷ್ಯತ್ ಕಾಲದ ಸಂಸಾರ ಚಿಂತೆ, ಪ್ರಾಪಂಚಿಕ ಚಿಂತೆ ಮತ್ತೆ ಪ್ರಾರಂಭ ಆಯಿತು. ಆ ಚಿಂತನೆಗಳು ಯಾವಾಗ ಮುಗಿದವು? ಆ ದೇಹ ಮರಣ ಪರ್ಯಂತರ ಇದ್ದವು, ಆವಾಗ ಮುಗಿದವು. ಮತ್ತೆ ಮುಂದಿನ ದೇಹದಲ್ಲಿ ಮತ್ತೆ ಪ್ರಾರಂಭ ಆದವು. ಅಂದರೆ ಈ ಚಿಂತೆಗಳು ಯಾವಾಗ ಮುಗಿತೇವಂದರೆ ನಮ್ಮ ಚಿಂತನೆಯನ್ನು ಯಾವಾಗ ಮಾಡಿಕೊಂಡು ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ ಆಗ್ತದೆ, ಆ ಕ್ಷಣದಲ್ಲಿಯೇ ಹಿಂದಿನ ಹಲವು ಜನ್ಮದ ಚಿಂತೆಗಳು, ಇಲ್ಲಿವರೆಗೂ ಈ ದೇಹದ ಚಿಂತೆಗಳು, ಮುಂದೆ ಭವಿಷ್ಯತ್ ಕಾಲದಲ್ಲಿ ಬರುವಂಥ ಚಿಂತನೆಗಳು ಸರ್ವನಾಶ ಆಗ್ತವೆ ನೋಡ್ರಿ. ಯಾಕ? ನಮ್ಮ ಸ್ವರೂಪ ಗೊತ್ತಾಗ್ತಲ್ಲ. ಚಿಂತೆ ಯಾರಿಗೆ ಅದ? ಚಿಂತೆ ಇದು ಭೌತಿಕವಾದ ದೇಹದ ಪಂಚಭೂತಗಳ ಕಾರ್ಯ ವಿನಃ ಸತ್ವಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದ ನನಗ ಈ ಚಿಂತೆಗೂ ಏನು ಸಂಬಂಧ ಅದಂತ ಆವಾಗ ಮುಗ್ತದಿಲ್ಲ. ಎಷ್ಟು ಮುಗಿದವು? ಹಿಂದಿನ ಜನ್ಮದ್ದು, ಮುಂದಿನ ಜನ್ಮದ್ದು, ಈಗಿನ ಜನ್ಮದ್ದು. ಈ ರೀತಿ ಸಾರಾಂಶ ಏನೆಂದರೆ ಅಪರಮೆಯ ಮತ್ತು ಪ್ರಳಯಾಂತವಾಗಿ ಚಿಂತೆಯುಳ್ಳ ಆ ಪಾಮರರಿಗೆ ಪ್ರತಿಯೊಂದು ಜನ್ಮದಲ್ಲಿ ಬರೀ ಇದೇ ಚಿಂತೆ ಮಾಡುವಂಥ ಪಾಮರರು ಅಂದ್ರೆ ಅಲ್ಪ ಬುದ್ಧಿಯುಳ್ಳವರು. ಅವರು ರಾಕ್ಷಸ ಗುಣವುಳ್ಳಂಥವರಿಗೆ ಆತ್ಮಚಿಂತನೆಗೆ ಅವಕಾಶವೇ ಇಲ್ಲ ಅಂತ. ಆತ್ಮಚಿಂತನೆಗೆ ಅವಕಾಶವೇ ಇಲ್ಲ. ನಮಗೆ ಜನ್ಮಾಂತರದಲ್ಲಿ ಎಷ್ಟೋ ವರ್ಷ ಆಯುಷ್ಯ, ಎಷ್ಟೋ ದೇಹಗಳು, ಎಷ್ಟು ಹಗಲು ರಾತ್ರಿಗಳು ಕಳೆದವು ಕೂಡ ನಾವು ಯಾವ ಜನ್ಮದಲ್ಲಿ ಈ ಆತ್ಮಚಿಂತನೆಯನ್ನು ಮಾಡಿಲ್ಲ. ಅದಕ್ಕಾಗಿ ಮತ್ತೆ ಈಗ ಹುಟ್ಟಿ ಬಂದು ಏನೋ ಪುಣ್ಯದ ಫಲದಿಂದ ಈಗ ಸಮಯ ಸಿಕ್ಕದ ಆತ್ಮಚಿಂತನೆಗಾಗಿ. ಈ ಆತ್ಮಚಿಂತನೆ ಮಾಡ್ತಕ್ಕಂಥ ಕೆಲವೇ ವ್ಯಕ್ತಿಗಳನ್ನು ಬಿಟ್ಟರೆ ಉಳಿದಂಥ ವ್ಯಕ್ತಿಗಳು ಈ ಆತ್ಮಚಿಂತನೆಯನ್ನು ಬಿಟ್ಟು ಅನಾತ್ಮವಾದ ಲೌಕಿಕ ವಿಷಯಾದಿಗಳ ದೇಹ ಚಿಂತನೆಯನ್ನು ಮಾಡಿ ಎಷ್ಟೋ ಸಮಯ ಅವಕಾಶವನ್ನ ಭಗವಂತ ಅವರಿಗೆ ಕೊಟ್ಟಿದ್ರೂ ಕೂಡ ಆತ್ಮಚಿಂತನೆ ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಕತ್ತಲಲ್ಲಿ ಯಾವ ವಸ್ತು ಕಾಣೋದಿಲ್ಲ. ಕೆಟ್ಟ ಗುಣವುಳ್ಳಂಥ ವ್ಯಕ್ತಿಗಳಲ್ಲಿ ಆತ್ಮಚಿಂತನೆಯನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಶುದ್ಧವಾದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ
ಅದೇ ಪ್ರಕಾರವಾಗಿ ಅಸುರಿ ಸಂಪತ್ತು ಗುಣಗಳಿರುವಂಥ ಅಂತಃಕರಣದಲ್ಲಿ ಆತ್ಮಚಿಂತನೆಯನ್ನ ಭಗವತ್ ಚಿಂತನೆಯನ್ನ ಮಾಡುವಂಥ ಅವಕಾಶವೇ ಅಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ಕೆಲಸಕ್ಕೆ ಬಾರದೇ ಇರುವಂಥ ಸಮಯವನ್ನು ಎಲ್ಲೋ ಕುಳಿತು ಎಲ್ಲೋ ಕಾಲಹರಣ ಮಾಡಿ ಗಿಡದ ಸುಡುಗಾಡದ ಅಥವಾ ಬೆಟ್ಟದ ಅಥವಾ ಮನೆಯಲ್ಲಿ ಇದ್ದು ಕೂಡ ಇದನ್ನು ಚಿಂತನೆ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಇದೇ ವಾಸನೆಯನ್ನಿಟ್ಟುಕೊಂಡು ಇದೇ ವಾಸನೆ, ಆ ವಾಸನೆ ಬಗ್ಗೆ ನೀವು ಈಗಾಗಲೇ ಬಹಳ ಸಲ ಕೇಳಿರಿ. ಜಡಭರಿತ ಅನ್ನುವಂಥ ಪುಣ್ಯಾತ್ಮನ ವಾಸನೆಯನ್ನು ಕೇಳಿದರೆ ಸಾಕು, ಎಲ್ಲವೂ ಗೊತ್ತಾದಂಗ. ಅಡವಿಯಲ್ಲಿ ಏಕಾಂತದಲ್ಲಿ ಒಂದು ಕುಟೀರವನ್ನು ಹಾಕಿಕೊಂಡು ಕಾಲಹರಣ ಮಾಡುವಂಥ ಜಡಭರಿತ ಏನಾಯಿತು ಅಂದರೆ, ಒಂದು ದಿನ ಬೆಳಗ್ಗೆ ಎದ್ದು ನೋಡೋರೊಳಗಾಗಿ ತನ್ನ ಆಶ್ರಮದ ಮುಂದೆನೇ ಒಂದು ಸಣ್ಣ ಹಳ್ಳ ಇತ್ತು. ಆ ಹಳ್ಳವನ್ನು ದಾಟಬೇಕು ಅನ್ನುವಂಥ ತುಂಬು ಗರ್ಭಿಣಿಯಾದ ಒಂದು ಚಿಗರೆ ಆ ಹಳ್ಳವನ್ನು ಹಾರಿ ಈ ಕಡೆ ಬರಬೇಕಂತೂ ಅಷ್ಟರ ಒಳಗಾಗಿ ಬಾಧೆಗಾಗಿ ಆ ಒಂದು ಚಿಗರೇನದ ತನ್ನ ಮರಿಗಳಿಗೆ ಜನ್ಮವನ್ನು ಕೊಡಿತು. ಯಾವಾಗ ಮರಿಗೆ ಜನ್ಮ ಕೊಡಿತು, ಆ ಕಡೆ ಆ ಚಿಗರೆ ಪ್ರಾಣವನ್ನು ಬಿಟ್ಟಿತು, ಸತ್ತೋಯ್ತು. ಈ ದೃಶ್ಯವನ್ನು ಆಶ್ರಮದ ಮುಂದೆ ನಿಂತು ನೋಡುವಂಥ ಜಡಭರ್ತನಿಗೆ ಆಶ್ಚರ್ಯ ಆಯಿತು. ಮನಸ್ಸು ಬಹಳ ನೊಂದ್ಕಂತು. ಯಾಕಂದರೆ ಮಹಾತ್ಮರ ಹೃದಯ ಸರ್ವ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ. ಅವರಲ್ಲಿ ಎಷ್ಟು ದಯ ಇರ್ತಂದರೆ, ನಾವು ಮನುಷ್ಯರಿಗೆ ಏನನ್ನಾದರೆ ಹೋಗ್ಲಿ ಬಿಡು ಅಂತೇಳಿ ಮುಂದೆ ಹೋಗ್ತೀವಿ. ಆ ಚಿಗರೆಯನ್ನು ನೋಡಿ ಅಂತಃಕರಣ ಮಿಡಿತು. ಆ ಮರಿಯನ್ನು ತಂದು ಆಶ್ರಮದಲ್ಲಿ ಸಾಕಿದರು. ಆ ಚಿಗರೆ ಮರಿ ಜಡಭರತನ ಆಶಯದಲ್ಲಿ ಬೆಳೀತಾ ಹೋಯಿತು. ಅದು ಅತ್ಯಂತ ಪ್ರಿಯವಾಗಿ ಜಡಭರಿತನದಲ್ಲೇ ವಾಸ ಮಾಡಿತು. ಒಂದು ದಿನ ಜಡಭರಿತ ಪ್ರಾಣವನ್ನು ಬಿಡುವಂಥ ಸಮಯ ಬಂತು. ಯಾವ ಭರತನಾಗಲಿ ಬ್ರಹ್ಮನಾಗಲಿ ಬ್ರಹ್ಮನಿಷ್ಠನಾಗಲಿ ಅಜ್ಞಾನಿ ಆಗಲಿ ಜ್ಞಾನಿ ಆಗಲಿ ಒಂದಿಲ್ಲ ಒಂದು ದಿನ ದೇಹ ಬಿಡಬೇಕಲ್ಲ. ಆ ದೇಹ ಬಿಡುವಾಗ ಯಾವ ಮರಣಕಾಲ ಸೂಚನೆ ಗೊತ್ತಿತ್ತವರಿಗೆ ನಾನು ಬದುಕುವುದಿಲ್ಲ, ಪ್ರಾಣ ಹೋಗ್ತದಂತ ಗೊತ್ತಾಯಿತು. ಆ ಕ್ಷಣದಲ್ಲೇ ಪಕ್ಕದಲ್ಲಿ ಇದ್ದಂಥ ಚಿಗರಿಗೆ ನೆನಪಾಯಿತು. ನಾನು ದೇಹ ಬಿಟ್ಟ ಮೇಲೆ ಚಿಗರೆಯನ್ನು ನೋಡೋರು ಯಾರು ಅನ್ನುವಂಥ ಸಣ್ಣ ವಿಷಯ ಆತನ ಮನದಲ್ಲಿ ಪ್ರಾಣ ಹೋಗುವಾಗ. ಆವಾಗ ಆ ಒಂದು ವಾಸನೆಗಾಗಿ ನೀವೆಲ್ಲ ಕತೆ ಕೇಳಿರಿ. ಮುಂದಿನ 3 ಜನ್ಮದಲ್ಲಿ ಚಿಗರೆಯಾಗಿ ಹುಟ್ಟಬೇಕಾಯಿತು ಜಡಭರಿತ. ಅಂದರೆ ವಾಸನೆ ಅನ್ನುವಂಥದ್ದು ಎಷ್ಟು ಕೆಲಸ ಮಾಡ್ತದೆ ನೋಡಿ. ಅಂಥವರಿಗೆ ಅಂತಂತ ಕೆಲಸ ಮಾಡೋದಂದರೆ, ನಮ್ಮಂಥ ಪಾಮರರಿಗೆ ವಿಷಯೋಪಭೋಗಗಳ ವಾಸನೆಯನ್ನು ಅಥವಾ ಮೋಹದ ವಸ್ತುಗಳ ವಾಸನೆಯನ್ನು ಇಟ್ಟುಕೊಂಡು ಪ್ರಾಣ ಬಿಟ್ಟರೆ ಮುಂದೆ ನಾವೇನಾಗ್ತೀವಿ ಅಂದರೆ, ವಿವೇಕ ದರಿದ್ರರಿಗೆ ಆ ವಿವೇಕ ಇಲ್ಲದ ಅವಿವೇಕಿಗಳೇನಾರ ಆ ಅವಿವೇಕಿಗಳಿಗೆ ದರಿದ್ರರು ಅಂದರು. ಅವರಿಗೆ ವಿಷಯ ಸುಖಕ್ಕಿಂತಲೂ ವಿಲಕ್ಷಣವಾದ ಆತ್ಮ ಸುಖವೊಂದು ಆದ ಅಂತ ಅವರಿಗೆ ಗೊತ್ತೂನಿಲ್ಲ. ಗೊತ್ತಿದ್ದವರು ಯಾರಾದರೂ ತಮ್ಮ ಇದಕ್ಕಿಂತ ಹೆಚ್ಚಿನ ಸುಖ ಅದ, ಹೆಚ್ಚಿನ ಆನಂದ ಅದ ಅಂತ ಹೇಳಿದ್ರು ಕೂಡ
ಆ ಮಾತುಗಳನ್ನು ಕೇಳಿ ಸಹಿಸುವಂಥ ಶಕ್ತಿಯೂ ಕೂಡ ಇಲ್ಲ. ಕೇಳೋದು ತಡಗಿರಲಿ, ಸಹಿಸಿಕೊಳ್ಳುವ ಶಕ್ತಿ ಇಲ್ಲ. ಕಾರಣ ಏನಂದರೆ, ಕಾದ ಸೀಸವನ್ನು ಕಿವಿಯಲ್ಲಿ ಹೊಯ್ದಂತೆ ಸರ್ವಜ್ಞ ಅಂದಾನ. ಅವರಿಗೆ ಸೀಸವನ್ನು ಕಾಸಿ ಕಿವಿಯಲ್ಲಿ ಹಾಕಿದ್ರೆ ಎಷ್ಟು ನೋವಾಗ್ತದೆ, ಅಷ್ಟು ದುಃಖ ಆಗ್ತದ. ಒಳ್ಳೆಯ ಮಾತುಗಳನ್ನು ಹೇಳುವವರನ್ನು ಕೇಳದೆ ಬರೇ ದುಃಖ ಆಗ್ತದೆ ವಿನ ಅದು ಸುಖ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅಶುಚಿ ವ್ರತವನ್ನು ಸಮುಚ್ಚಯ ಮಾಡಿಸುವುದು ಅಂದರೆ, ಆ ಕೆಟ್ಟ ಗುಣದ ಮನುಷ್ಯರು ಕೇವಲ ಶುದ್ಧವಾದ ಕಾರ್ಯವನ್ನು ಮಾಡಲಾರದೆ ಅಶುಚಿಯಾದ, ಅಶುಚಿ ಅಂತ ಯಾವುದಕ್ಕೆ ಬೇಕು? ವೇದದಲ್ಲಿ ನಿಷಿದ್ಧ ಕರ್ಮ ಅಂತ ಒಂದಾದ. ನಿಷೇಧ ಕರ್ಮ ಅಂದರೆ ವೇದದಲ್ಲಿ ಕರ್ಮವನ್ನು ಮಾಡುವಂಥ ಭಗವಂತನೇ ಅಪ್ಪಣೆ ಕೊಟ್ಟಾನ. ವೇದಗಳಲ್ಲಿ ಅಪ್ಪಣೆ ಕೊಟ್ಟಾರ. ಅದರ ಲಕ್ಷ್ಯ ಇರಲಿ, ಯಾವ ಕರ್ಮವನ್ನು ಮಾಡುವಂತ ವೇದ ಹೇಳದ ಆ ಕರ್ಮಗಳನ್ನು ಬಿಟ್ಟು ವೇದ ಯಾವ ಕರ್ಮವನ್ನು ಮಾಡಬಾರದು ಅಂತ ಹೇಳದ ಆ ಕರ್ಮವನ್ನು ನೀ ಮಾಡಿದ್ದಾದರೆ ಏನಾಗ್ತದ ಅಂದರೆ, ನಿನಗೆ ಇಂಥ ಕಂಟಕಗಳು, ಇಂಥ ದುಃಖಗಳು ಈಗಷ್ಟೇ ಅಲ್ಲ, ಮುಂದೆ ಹುಟ್ಟಿದ ಜನ್ಮಗಳಲ್ಲಿ ಕೂಡ ಇದೇ ಕಷ್ಟವನ್ನು, ದುಃಖವನ್ನು ನೀನು ಅನುಭವಿಸಬೇಕಾಗುತ್ತದೆ. ಆ ಕಾರಣದಿಂದ ಅವರಿಗೆ ಇಹಲೋಕದ ಚಿಂತನೆ ಇಲ್ಲ, ಅವರಿಗೆ ಪರಲೋಕದ ಚಿಂತನೆ ಇಲ್ಲ. ಪರಲೋಕ ಒಂದು ಇದೆ ಎನ್ನುವುದು ಕೂಡ ಅವರಿಗೆ ಗೊತ್ತಿಲ್ಲ. ವೇದ, ಶಾಸ್ತ್ರ, ಉಪನಿಷತ್ತು, ಮಹಾತ್ಮ ಹೇಳ್ತಾರೆ ಇಲ್ಲಿಕ್ಕಿಂತ ಇನ್ನೊಂದು ಲೋಕ ಆದತಮ್ಮ, ಇದೇ ಕೊನೆಯಲ್ಲ ಅಂತ ಹೇಳಿದ್ರು ಕೂಡ ಎಲ್ಲದಪ್ಪ ಲೋಕ ತೋರ್ಸಂತಾರ. ಪರಲೋಕ ಆದಂದ್ರೆ ಸ್ವರ್ಗ ಆದ, ನರಕ ಆದ, ವೈಕುಂಠ ಆದಂತ ಹೇಳ್ತಾವ, ಶಾಸ್ತ್ರ ಹೇಳ್ತಾವಲ್ಲ. ಅಂದರೆ ತೋರ್ಸಕ್ಕೆ ಬರ್ತದೇನು? ಬರೋದಿಲ್ಲ. ಅದಕ್ಕಾಗಿ ಈ ಥರದ ಆಚರಣೆಯಿಂದ ಅದು ಕೆಟ್ಟು ಹೋಗುತ್ತದೆ ಅನ್ನುವ ಯಾವ ಕಲ್ಪನೆಯೂ ಕೂಡ ಅವರಿಗಿಲ್ಲ. ಎಲ್ಲ ಚಾರ್ವಾಕರ ಮತದವರೇ ಅಂತ ಅರ್ಥ. ಕಾಮೋಪಭೋಗ ಅಂದ್ರೆ ಏನ್ರಿ ಅಂದರೆ, ಕೃಪಣ ಬುದ್ಧಿಯುಳ್ಳವರ ಕಾಮನೆಗೆ ವಿಷಯವಾಗಿರುವ ಎದುರಿಗೆ ತೋರುವಂಥ ಶಬ್ದ ಸ್ಪರ್ಶಾದಿ ವಿಷಯಗಳೇ ಕಾಮ ಎನಿಸುತ್ತವೆ. ಒಂದು ಮನೆಯಲ್ಲಿ ಕಟ್ಟಿ ಹಾಕಿದಂಥ ಒಂದು ಹಸುವಿಗೆ ಮನೆಯಿಂದ ಹೊರಗೆ ಹೋದರೆ ಅದಕ್ಕೇನು ವಿಷಯಪ್ಪ ಅಂದರೆ, ಹಸಿರಾಗಿ ಕಾಣುವಂಥ ಹುಲ್ಲು ಮೇವುಗಳೇ ಅದಕ್ಕೆ ವಿಷಯ. ಓಡಿ ಹೋಗ್ತದಿಲ್ಲ. ಇಲ್ಲಿ ಒಣ ದಂಟು ತಿಂತಿತ್ತು, ಅದನ್ನ ಬಿಟ್ಟ ತಕ್ಷಣ ಹೊರಗೆ ಹೋದ್ಮೇಲೆ ಒಣ ಹುಲ್ಲಿಗಾಗಿ, ಒಣ ದಂಟಿಗಾಗಿ ಓಡಿ ಹೋಗೋದಿಲ್ಲ. ಅದು ಹಸಿರು ಹುಲ್ಲನ್ನು ತಿನ್ನುವಂಥ ಅಪೇಕ್ಷೆಯಿಂದ ಓಡಿ ಹೋಗ್ತದೆ. ಯಾಕಂದರೆ ರಸಹೀನವಾದ ಒಣ ದಂಟಿನಲ್ಲಿ ಇಲ್ಲದ ರಸ ಹಸಿರು ಹುಲ್ಲಿನಲ್ಲಿ ಆದಂತ ಅದಕ್ಕೆ ಗೊತ್ತದ, ಅದಕ್ಕೆ ಓಡಿ ಹೋಗ್ತದೆ. ಅದರಂತೆ ಕೆಲವು ಜನರು ಇಹದಲ್ಲಿ ಶಬ್ದ ಸ್ಪರ್ಶಾದಿಗಳಲ್ಲಿ ಸುಖ ಆದಂತ ತಿಂತವ, ಈ ಲೋಕದಲ್ಲಿ ಮೇಯ್ತವ. ಮೇದು ಇದರಲ್ಲಿ ರಸ ಇಲ್ಲ, ಬರೇ ಒಣ ದೊಂಟಾದ. ಇದಕ್ಕಿಂತ ಹೊರಗ ಮೇಲೆ ಹೋದರೆ ಸ್ವರ್ಗಲೋಕಾದಿಗಳಲ್ಲಿ ಹೆಚ್ಚಿನ ರಸಭರಿತವಾದ ಭೋಗ ಆದಂತ ತಿಳ್ಕೊಂಡು ಅವ್ರ ದನ ಹೆಂಗ ಮನೆಗಳಿಂದ ಹೊರಗೆ ಹೋಗ್ತದ, ಅವರು ಈ ಲೋಕದಿಂದ ಆ ಲೋಕಕ್ಕೆ ಹೋಗ್ತಾರೆ. ಆದರೂ ಕೂಡ ಆ ದನ ಅಲ್ಲೇ ಇರ್ತದೇನು, ಮತ್ತೆ ಸಾಕಾದ ತಕ್ಷಣ ಮನೆಗೆ ಬರ್ತದೆ.
ಅಡವಿಯಲ್ಲಿ ಅದು ಇರೋ ಪ್ರಯತ್ನ ಮಾಡೋದಿಲ್ಲ. ಹೀಗಾಗಿ ಅವರಿಗೆ ಅಸುರ ಮನುಷ್ಯರಲ್ಲಿ ಏನಾಗಿದೆ ಅಂದರೆ ಅನ್ಯಾಯದ ಜೊತೆಗೆ ಲೋಹವಿರ್ತದೆ ನೋಡ್ರಿ. ಆ ಗುಣಗಳ ಮಂದಿ ಏನದ, ಅನ್ಯಾಯ ಮಾಡೋದೊಂದು, ಅನ್ಯಾಯ ಮಾಡಿದ ಮೇಲೆ ಅದರ ಮೇಲೆ ಲೋಹ, ಆ ಅನ್ಯಾಯ ಲೋಭ ಇರೋದೊಂದು. ಅವರಿಗೆ ಧನ ಪ್ರಾಪ್ತಿಯಾದರೂ ಧನನಾಶಿಯ ನಿವೃತ್ತಿಯಾಗದೆ, ಧನ ಪ್ರಾಪ್ತಿ ಆಯಿತು, ಸಂಪತ್ತು ಪ್ರಾಪ್ತಿ ಆಯಿತು, ಆದರೆ ಅವರಿಗೆ ಧನದ ಆಸೆ, ಹಣದ ಆಸೆ ಮಾತ್ರ ಸಾಕಾಗಿಲ್ಲಂತ. ಹಾಗಾಗಿ ಪ್ರತಿನಿತ್ಯವೂ ಬೆಳೆಯುತ್ತಲೇ ಹೋಗುವುದು. ಹೇಗೆ ಬೆಳೀತದ ಅಂದ್ರೆ ಸರ್ಪಭೂಷಣ ಹೇಳ್ಯಾರ, 1 ಬರೆ 10, 10 ಬರೆ 20, 20 ಬರೆ 50, 50 ಬರೆ 100, 100 ಬರೆ 1000, 1000 ಬರೆ 1,00,000, 1,00,000 ಬರೆ ಕೋಟಿ ಗಳಿಸುವುದು. ಇಷ್ಟಲ್ಲದೆ ಕುದುರೆ, ಆನೆ ಏನಾನ ಒಂದು ಬಯಸ್ತಾ ಇರ್ತಂತ ಮಹಾತ್ಮ ಹಿಡಿಯಲಿಲ್ಲ. ಮೊದಲು 10ರಿಂದ ಪ್ರಾರಂಭವಾದದ್ದು ಸಾಕಾಯ್ತೇನಪ್ಪ, ಇಲ್ಲ ಅಂತ. ನೀನು ಬೇಕು ಬೇಕು ಬೇಕಂತ ಸತ್ತೇ ಹೋದಿವಿನ ನಿನಗೆ ಸಾಕೇ ಆಗಿಲ್ಲ ಅಂದರೆ ನಿನ್ನ ಆಸೆಗಳು ಈಡೇರಲಿಲ್ಲ ಅಂತ ಅರ್ಥ ಆಯ್ತು. ಆಸೆಗಳು ನಿನ್ನ ಮುಗುದಿಲ್ಲ ಅಂದರೆ ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತಾರಂದ್ರೆ, ನಮಗೆ ಆಸೆ ಇರಬೇಕು, ಆಸೆಗಳಿರಬೇಕು, ದುರಾಸೆ ಇರಬಾರ್ದಂತ. ದುರಾಸೆ ಏನು ಮಾಡ್ತದ, ಲೋಭ ಅನ್ನಿಸ್ತದ. ದುರಾಸೆ ಲೋಭ ಆಗ್ತದೆ. ಆ ಲೋಭದಿಂದ ಏನಾಗ್ತದೆ ಅಂದರೆ ಮುಂದಿನ ಜನ್ಮದಲ್ಲಿ ನೀನು ಧನವೇ ಆಗಿ ಹಣವೇ ಆಗಿ ಹುಟ್ಟಬಹುದು, ಬಂಗಾರ ಆಗಿ ಹುಟ್ಟಬಹುದು. ಬಂಗಾರ ಬೇಕು ಅಂತ ಬಂಗಾರ ಬೇರೆ ನೀನು ಬೇರೆ ಇದ್ದಾಗ ಬಂಗಾರ ಬೇಕನ್ನಿಸ್ತದ. ವಿಚಾರ ಮಾಡ್ರಿ. ಅಷ್ಟರ ಮೇಲೆ ಎಲ್ಲರಿಗೂ ಆಸೆ ಅದಲ್ಲಪ್ಪ. ಹಣದ ಮೇಲೆ, ಬಂಗಾರದ ಮೇಲೆ, ಮಣ್ಣಿನ ಮೇಲೆ, ಹೆಣ್ಣಿನ ಮೇಲೆ ಎಲ್ಲರಿಗೂ ಅಪೇಕ್ಷೆ ಅದ. ಆ ಮಣ್ಣೇ ನೀನಾದಿ, ಆ ಹೊನ್ನೇ ನೀನಾದಿ, ಆ ಬಂಗಾರವೇ ನೀನಾದಿ ಅಂದರೆ ನೀನು ಯಾರ ಮೇಲೆ ಆಸೆ ಮಾಡ್ತಿದ್ದಂತ. ನೀನು ಬರೀ ಅವರ ಕಡೆಯಿಂದ ಇವ್ರ ಕಡೆಯಿಂದ ಹೊಡಿಸಿಕೊಂಡು ಗುದ್ದಿಸಿಕೊಂಡು ಕಡಿಸಿಕೊಂಡು ಸಾಯಬೇಕು. ಇವು ಮೂರಕ್ಕ ಭೂಮಿ ಹೊಡಿತಾರಿಲ್ಲಿ. ಕೆಬ್ಬಣ ಮಡಿಕೆ ಹೊಡಿತಾರ, ಆ ಮಡಿಕೆ ಹೊಡಿತಾರ, ಈ ಮಡಿಕೆ ಹೊಡಿತಾರ, ಕುರ್ಚಿಗಿಂದ ತಿವಿತಾರ, ಮತ್ತು ಇನ್ನೇನು ಹಗಲು ರಾತ್ರಿ ನಡೆದೇ ಕೆಲಸ. ನೀನು ಮಣ್ಣು ಮಣ್ಣಂದಿ ಮಣ್ಣೇ ನೀನಾಗಂತ ಕೊಟ್ಟ ಭಗವಂತ, ನಿನ್ನ ಗತಿ ಏನಾಯ್ತಪ್ಪ? ಹೊನ್ನೆ ಹೊನ್ನು ಹೊನ್ನೆ ಹೊನ್ನಂದಿವಿ, ಹೊನ್ನೆ ನೀನಾಗೋ ಬಂಗಾರ ನೀನಾಗಂತ ಕೊಟ್ಟ ಬಂಗಾರ ಆದಿ. ನಿನ್ನ ಹಣೆ ಬರ ಬಡಿಸಿಕೊಳ್ಳೋದಾಯ್ತು, ಕಡಿಸಿಕೊಳ್ಳೋದಾಯ್ತು, ನಿನ್ನ ಕಾಸಿಕೊಳ್ಳುವುದೇ ದುಃಖ ಆಯ್ತು ವಿನ ಬಂಗಾರದಿಂದ ನಿನಗೇನು ಲಾಭ ಆಯಿತು? ವಿಚಾರ ಮಾಡಿ ನೋಡ್ರಂತಾರೆ. ಅಂದಾಗ ಆ ಬಂಗಾರಕ್ಕೆ ಅಷ್ಟು ದುಃಖ ಅಂದರೆ, ದುಃಖದ ಬಂಗಾರ ನಮ್ಮಲ್ಲಿ ಸುಖ ಎಷ್ಟು ಕೊಡ್ತದ್ರಿ? ಸುಖ ಕೊಡ್ತದ? ಹಾಗಾಗಿ ಇಲ್ಲಿ ಮಹಾತ್ಮರು ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅಸುರ ಮನುಷ್ಯರು ಏನು ಮಾಡ್ತಾರಂದ್ರೆ, ಈ ಲೋಕದಲ್ಲಿಯ ವಿಷಯಜನ್ಯವಾದ ಸುಖವನ್ನು ಇಚ್ಛಿಸದಂತೆ ಪರಲೋಕದ ಉತ್ತಮ ಸುಖವನ್ನು ಇಚ್ಛೆ ಮಾಡೋದಿಲ್ಲ. ಅವರಿಗೆ ಇಚ್ಛೆ ಮಾಡಂಗಿಲ್ಲ. ಇಲ್ಲೇ ಇಚ್ಛೆ ಮಾಡಿಕೊಡಂಗಿಲ್ಲ ನಮಗೆ. ಎಲ್ಲಾದರೂ ಒಂದು ಹೊರಗೆ ಹೋದಾಗ ಒಂದು ಹೋಟೆಲ್ಗೆ ಹೋದಿವಿ ಅಂದರೆ ಕೆಲವು ಸಲ ಜ್ಯೂಸ್ ಕುಡಿಯೋ ಕೆಲವು ಮಂದಿ ಹೋಗ್ತಾರೆ, ಬ್ರಾಂಡಿ ಕುಡಿಯೋ ಕೆಲವು ಮಂದಿ ಹೋಗ್ತಾರೆ.
ಕೆಲವರು ಸಸ್ಯಾಹಾರದ ಕಾನೊಳಗೆ ಹೋಮಂತ ಇವ್ರಂತಾರ, ಅಲ್ಲಿ ದಾವಕ್ಕೆ ಹೋಮಂತ ಕೆಲವು ಅಂತಾರ. ಇಲ್ಲಿಯೇ ವ್ಯತ್ಯಾಸ ಅದ. ಇಲ್ಲಿ ವ್ಯತ್ಯಾಸದ ಮೇಲೆ ಅಲ್ಲಿ ವ್ಯತ್ಯಾಸ ಇಲ್ಲೇನು. ಹಾಗಾಗಿ ಅವರು ಏತವದಿತಿ ನಿಶ್ಚಿತ ಶಬ್ದ ಸ್ಪರ್ಶಾದಿ ವಿಷಯಗಳ ಭೋಗದಿಂದ ಹುಟ್ಟುವ ದೃಷ್ಟ ಸುಖವೇ ಸುಖವು. ಇದಕ್ಕಿಂತ ಅನ್ಯವಾಗಿ ಈ ಶರೀರ ವಿಯೋಗವಾದ ಮೇಲೆ ಭೋಗಿಸುವುದಕ್ಕೆ ಯೋಗ್ಯವಾದ ಮತ್ತಾವ ಸುಖವು ಕಂಡು ಬರುವುದಿಲ್ಲ ಅವರಿಗೆ. ಇಲ್ಲಿ ಊಟಕ್ಕೆ ಅಂತ ಮತ್ತೆ ಎಲ್ಲಿ ಹೋಟೆಲಲ್ಲಿ ಸುಖನೇ ಇಲ್ಲಪ್ಪ. ಈ ಕುಡಿತಕ್ಕಂಥ ಸುಖ ಏನದ, ಇದನ್ನು ಬಿಟ್ಟರೆ ಬೇರೆ ಯಾವುದಲ್ಲಿ ಸುಖ ಇಲ್ಲ. ಮತ್ತೆ ಯಾಕೆ ಇದನ್ನು ಬಿಟ್ಟು ಅಲ್ಲಿಗೆ ಹೋಗ್ಬೇಕಂತಾರ. ಈ ಊಟವನ್ನು ಬಿಟ್ಟು ಮತ್ಯಾವ ಊಟ ಮಾಡ್ಬೇಕಂತ ಅವ್ರಿಗೆ ಅನಿಸ್ತದ. ಯಾಕಂದ್ರೆ ಅವ್ರಿಗೆ ಇದನ್ನು ಬಿಟ್ಟರೆ ಬೇರೆ ಸುಖ ಇಲ್ಲ ಅಂತ ನಿಶ್ಚಯ ಆಗಿಬಿಟ್ಟದ ಅವರಿಗೆ. ಆ ಕಾರಣದಿಂದ ಇಲ್ಲಿ ಈ ಸ್ಥೂಲ ಶರೀರಕ್ಕಿಂತಲೂ ವಿಲಕ್ಷಣವಾಗಿ ಬೇರೆ ಭೋಗ್ತಾನೆ ಇಲ್ಲ ಅಂದ ಮೇಲೆ ಈ ಸ್ಥೂಲ ಶರೀರವು ಇಲ್ಲಿ ಬಿದ್ದು ಹೋದ ಮೇಲೆ ಪರಲೋಕಕ್ಕೆ ಹೋಗಿ ಭೋಗಿಸುವರು ಯಾರು? ಅದಪ್ಪ, ಉಣ್ಣೋದು, ತಿನ್ನೋದು, ಕುಡಿಯೋದು, ಕೇಳೋದು, ನೋಡೋದು ಶರೀರ ಅಲ್ಲ. ಈ ಶರೀರವೇ ಇಲ್ಲಿ ಬಿದ್ದು ಹೋದ ಮೇಲೆ ಮತ್ತೆ ಅಲ್ಲಿ ಹೋಗಿ ಉಣ್ಣೋದು, ತಿನ್ನೋದು, ನೋಡೋದು, ಮಾಡೋದು ಮತ್ಯಾವ್ದಾದ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರ ಅವರು. ಆ ಶರೀರ ಇಲ್ಲಿ ಬಿದ್ದು ಹೋಗ್ಯದ, ಮತ್ತೆ ಅಲ್ಲಿ ಇನ್ನೇನದಪ್ಪ ಹೋಗಿ ಮಾಡೋದು. ಅದಕ್ಕಾಗಿ ಅವೆಲ್ಲ ತುಚ್ಛವಾದ ಮಾತುಗಳಂತ ವೇದ ನಿಂದನೆ ಮಾಡ್ತಾರ, ಗುರು ನಿಂದನೆ ಮಾಡ್ತಾರ, ಶಾಸ್ತ್ರಗಳ ನಿಂದನೆಯೂ ಮಾಡಿ ಅವರು ಸ್ಥೂಲ ಶರೀರವೇ ಭೋಕ್ತವಾದ ಆತ್ಮನಿಂದ ನಿಶ್ಚಯಿಸಿಕೊಂಡು ಶರೀರವೇ ಆತ್ಮ ಅಂತ ಚಾರ್ವಾಕ ಮತದವರು ಏನ್ ತಿಳಿದ್ರು? ಈ ಒಂದು ಪಾಪಿಷ್ಟರು, ಅಸುರಿ ಗುಣವುಳ್ಳಂತ ರಾಕ್ಷಸ ಗಣರು ಪರಲೋಕವನ್ನ ಎಂದು ಅಪೇಕ್ಷೆ ಮಾಡೋದಿಲ್ಲ. ಸೆರೆ ಕುಡಿಯವನು ಹಣ್ಣಿನ ಅಪೇಕ್ಷೆ ಎಂದು ಮಾಡಂಗಿಲ್ಲ. ಒಂದು ಹಣ್ಣು ತಿನ್ನ ಬಂದ್ರೆ ಇಲ್ಲ ಸ್ವಲ್ಪ ಸೆರೆ ತಂದು ಕೊಡ್ರೆ ಪರವಾಗಿಲ್ಲ, ಹಣ್ಣು ಅಲ್ಲಿ ಅಂತ ನಾನು ನೀವು ನೋಡಿರ್ಬೋದು. ನಾನು ನೋಡಿನಿ ಪ್ರತ್ಯಕ್ಷವಾಗಿ. ಒಬ್ಬರು ನಮ್ಮ ಭಾಗದವರೇ ಆಸ್ಪತ್ರೆಯಲ್ಲಿದ್ದರು. ಅವರಿಗೆ ನಿದ್ದೆ ಬರ್ತಿಲ್ಲ ಅಂತ ಒದ್ದಾಡಿದಾಗ ವೈದ್ಯರು ಬಹಳ ಪ್ರಯತ್ನವನ್ನು ಮಾಡಿ ಔಷಧ ಉಪಚಾರವನ್ನು ಮಾಡಿ ಆತಗ ಸ್ವಲ್ಪ ಮಬ್ಬನ್ನು ಮಾಡಿ ಸಣ್ಣ ಚಿಕಿತ್ಸೆ ಮಾಡಬೇಕಾಗಿತ್ತು. ಮಬ್ಬು ಮಾಡಿ ಆತಗ ಮಬ್ಬಿನ ಇಂಜೆಕ್ಷನ್ ಸ್ವಲ್ಪ ಕೊಟ್ಟರು. ಆತ ಮಬ್ಬೆ ಆಗಲಿಲ್ಲ, ಬರೀ ಎಚ್ಚರದಾಗಿದ್ದ. ಡಾಕ್ಟ್ರು ಮತ್ತೊಂದು ಸಲ ಪ್ರಯತ್ನ ಮಾಡಿದ್ರು, ಆತಗ ಮಬ್ಬೆ ಆಗಲಿಲ್ಲ, ಎಚ್ಚರದಾಗಿದ್ದ. ಆವಾಗ ಆ ವ್ಯಕ್ತಿನೇ ಹೇಳ್ದ, ನಮ್ಮೆದುರಿಗೆ ಹೇಳ್ದ, ಇಷ್ಟೆಲ್ಲ ಯಾಕೆ ಮಾಡಿದ್ರಿ? ಒಂದು ಕ್ವಾರ್ಟರ್ ತಂದು ಕೊಡ್ರಿ, ನನಗೆ ನಿಶೆ ಆಗ್ತದ, ನೀವು ಬೇಕಾದ್ ಮಾಡ್ರಂದ. ವಿಚಾರ ಮಾಡ್ರ ನೀವು, ಒಂದು ಕ್ವಾರ್ಟರ್ ಕೊಡ್ರಿ, ನಿಶೆ ಆಗ್ತದ, ಏನಾದ್ರು ಮಾಡ್ರ ನೀವು, ಇಂಥವು ಏನು ಮಾಡಿದ್ರು ನನಗೇನು ಆಗೋದಿಲ್ಲ ಅಂದ. ಶಬ್ಬಾಷ್ ಅಂದ್ರೆ ಡಾಕ್ಟರ್. ಹೌದಿರ್ಬೇಕು ನಿನ್ನಂತ ಗಣಮಗನ. ಅಂದ್ರೆ ಎಷ್ಟು ಇದಕ್ಕೆ ನೀನು ಹೊಂದಾಣಿಕೆ ಆಗಿದ್ದೆ ಅಂತ, ಎಷ್ಟು ಹೊಂದಾಣಿಕೆ ಆಗಿದ್ದಿ. ಅದರಂತೆ ಇವರು ಶರೀರವನ್ನು ಬೆಳೆಸೋದಕ್ಕೋಸ್ಕರವಾಗಿ, ಶರೀರದಿಂದ ಸುಖವನ್ನು ಪಡೆಯೋದಕ್ಕಾಗಿ ಈ ಶರೀರವೇ ರಕ್ಷಣೆ ಆಗೋದು. ಈ ಶರೀರಕ್ಕಿಂತ ಮತ್ತೊಂದು ಆತ್ಮ, ಪರಮಾತ್ಮ, ದೈವ ಎಂಬುದೇ ಇಲ್ಲವೇ ಇಲ್ಲ, ಎಲ್ಲಿ ಪರಲೋಕ ಅಂತ ಅನ್ನುವಂಥ ವ್ಯಕ್ತಿಗಳು. ಹಾಗಾಗಿ ಇಲ್ಲಿ ಚೈತನ್ಯ ವಿಶಿಷ್ಟ ಕಾಯ ಪುರುಷ ಅಂತ ಒಂದು ಮಾತು. ಕಾಮ ಏಕೈಕ ಪುರುಷಾರ್ಥ ಅಂತ ಅರ್ಥ. ಈ ಎರಡು ಸೂತ್ರಗಳಲ್ಲಿ ಚೈತನ್ಯವೆಂಬ ಧರ್ಮದಿಂದ ಕೂಡಿದ ಈ ಸ್ಥೂಲ ಶರೀರವೇ ಆತ್ಮವೆಂದು ಅವರು ತಿಳ್ಕೊಂಡ್ರು.
ಇದು ಜಡವಾದ ಶರೀರಕ್ಕೆ ಚೇತನ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ, ಅದು ವಿಚಾರ ಮಾಡಕ್ಕೂ ಹೋಗಿಲ್ಲ. ಅದಕ್ಕಾಗಿ ಸೂಕ್ಷ್ಮವಾದ ತನುವಿನಿಂದ ಸ್ಥೂಲವಾದ ದೇಹಕ್ಕೆ ಚೈತನ್ಯ ಬಂದಿದ ಲಕ್ಷ್ಯದಾಗಿಡ್ರಿ. ಸೂಕ್ಷ್ಮವಾದ ಲಿಂಗತನು, ಆ ಲಿಂಗತನು ಇಂದನೇ ಈ ಸ್ಥೂಲ ತನುವಿಗೆ ಚೇತನ ಬಂದಂಗಾಗಿದೆ. ಅದಕ್ಕಾಗಿ ಈ ಭೌತಿಕವಾದ ಶರೀರಕ್ಕಿಂತ ಇನ್ನೊಂದು ಶರೀರ ಆದಂಬುದೇ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರ ಮುಂದಂದ್ರೆ, ಮುಂದೆ ಏನು ಮಾಡೋದಿಲ್ಲ, ಅವರು ಮುಂದೆ ಆಶಾಪಾಶತೈ ಬದ್ಧ ಕಾಮಕ್ರೋಧ ಪರಾಯಣ ಇಹಂತೆ ಕಾಮ ಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯ. ಅಂದರೆ ಆಶಾರೂಪಿ 106 ಹಗ್ಗಗಳಿಂದ ಬಂಧಿಸಲ್ಪಟ್ಟರಂತವ್ರು. ಒಂದು ಹಗ್ಗದಿಂದ ಕಟ್ಟಿದ್ರೆ ಎಷ್ಟೋ ಬಂಧನ ಆಗ್ತದೆ. ಆದರೆ ಇವರಿಗೆ ಆಶೆ ಎಂಬ ಪಾಶಗಳು, ಆಶೆ ಎಂಬುವುದೇ ಹಗ್ಗ ಅಂತ. ನಮ್ಮನ್ನ ಮುಂದಕ್ಕೆ ಹೋಗಲಿಕ್ಕೆ ಬಂಧನ ಮಾಡಿದ್ದು ಯಾರು ಅಂದ್ರೆ, ಮನುಷ್ಯನಿಗೆ ಭಗವಂತ ದೇಹ ಕೊಟ್ಟನ, ಕಟ್ಟಿ ಹಾಕುವಂತ ಹಗ್ಗ ಕೊಟ್ಟಿಲ್ಲ. ಹಗ್ಗ ಸರಪಳಿ ಕೊಟ್ಟ ನೀನು, ಮತ್ತೆ ನಿನಗೆ ಯಾರು ಬಂಧನ ಮಾಡ್ಯಾರೇನು? ಮಾಡಿಲ್ಲ. ಆದರೂ ಕೂಡ ನೀನು ಆಶೆ ಎಂಬ ಪಾಶಗಳ ಸಮೂಹದಿಂದ, ಆಶೆ ಅನ್ನುವಂತ ಏನವ ಈ ಹಗ್ಗಗಳಿಂದ ಬಂಧಿಸಲ್ಪಟ್ಟದೆ. ಪಟ್ಟು ಮತ್ತು ಕಾಮ ಕ್ರೋಧಾದಿಗಳೆರಡನ್ನು ಆಶ್ರಯಿಸಿದ ಈ ಅಸುರ ಪುರುಷರು ವಿಷಯ ಭೋಗಕ್ಕಾಗಿಯೇ ಅನ್ಯಾಯದಿಂದ ಅರ್ಥವನ್ನು ಸಂಪಾದಿಸುತ್ತಾರೆ. ಇವ್ರ ಲಕ್ಷಣ ಹೇಳ್ತಾರೆ. ಇವ್ರೇನು ಮಾಡ್ತಾರ? ಅನ್ಯಾಯದಿಂದ ಧನವನ್ನು ಸಂಪಾದನೆ ಮಾಡ್ತಾರ. ಲೆಕ್ಕ ಹಾಕಿಬಿಟ್ರಿ. ನ್ಯಾಯದಿಂದ ಸಂಪಾದನೆ ಮಾಡೋದಲ್ಲ, ಬರೇ ಅನ್ಯಾಯದಿಂದ ಸಂಪಾದನೆಯನ್ನು ಮಾಡಿ ಅದನ್ನು ಹೇಗೆ ಸಂಪಾದನೆ ಮಾಡ್ತಾರೆ? ಮತ್ತೆ ಉಪಾಯಗಳಿಂದ. ನಾವು ಅನ್ಯಾಯ ಮಾಡಿ ಹಣವನ್ನು ಗಳಿಸ್ತೀವಿ ಅನ್ನೋದು ಕೂಡ ಇನ್ನೊಬ್ಬರಿಗೆ ಗೊತ್ತೇ ಆಗಬಾರ್ದು. ಅದಕ್ಕಾಗಿ ಅವರು ಅನಂತ ಆ ಕಡೆಯಿಂದ ಈ ಕಡೆಯಿಂದ ಅವರಿಂದ ಇವರಿಂದ ಇದ್ರಾಗ ನಮ್ದು ಏನಿಲ್ಲಪ್ಪ ಅಂತ ಹೇಳೋದು, ಅನ್ಯಾಯದಿಂದ ಹಣವನ್ನು ಸಂಪಾದನೆ ಮಾಡೋದು. ಇಂಥ ಮಂದಿ ಜಗತ್ತಿನಾಗ ಭಾಳ ಮಂದಿ ಸಿಗ್ತಾರೆ. ಸೀದಾ ಸಿಗೋರು ಭಾಳ ಕಷ್ಟ. ಯಾಕಂದ್ರೆ ನಿರಾಶಕರು ಆ ಕಾರ್ಯ ಮಾಡಂಗ ಹೋಗಲ್ಲ. ಅವ್ರು ಯಾಕೆ ಮಾಡಕ್ ಹೋಗ್ತಾರೆ? ಆಸೆ ಎನಿಸುವುದು ಅಥವಾ ವಸ್ತುವನ್ನ ಪಡೆಯತಕ್ಕ ಉಪಾಯ ತಮಗೆ ತಿಳಿಯದಿದ್ದು ಅದನ್ನು ಪಡೆಯಬೇಕೆಂಬ ಬಯಕೆಯನ್ನ ಲೋಕ ಪ್ರಸಿದ್ಧವಾದ ಪಾಶದಂತೆ ಪುರುಷನ ಬಂಧನಕ್ಕೆ ಕಾರಣವಾಗಿದೆ. ನಮ್ಮ ಜೀವನದ ಬಂಧನಕ್ಕೆ ಕಾರಣ ಏನಂದ್ರೆ ನಮ್ಮ ಆಶೆಗಳೇ ನಮಗೆ ಪಾಶಗಳು. ಹಾಗಾಗಿ ಆಶಾ ಪಾಶ ಶತೈರ್ಬದ್ಧ ಅಂದ್ರೆ ಈ ಆಸೆ ನಾವು ಎಷ್ಟಾವ? ಒಂದಲ್ಲ, ಎರಡಲ್ಲ, ಮೂರಲ್ಲ, ಇವು ಸಹಸ್ರಾರು ಹಗ್ಗಗಳ ಸಮೂಹ ಅಂತ. ಸಾವಿರಾರು ಹಗ್ಗಗಳಿಂದ ಕಟ್ಟಿದಾಗ ಆ ಒಂದು ಪಾಪಿಗಳು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೇನು? ಇಲ್ಲಿ ಹಗ್ಗ ಯಾವುವು? ಅಸುರಿ ಸಂಪತ್ತಿನಲ್ಲಿರುವಂತ ಆಸೆ ಎನ್ನುವುದು ಇದು ಒಂದು ಗುಣ. ಹಾಗಾಗಿ ಒಂದು ಹಗ್ಗದಿಂದ ಕಟ್ಟಲ್ಪಟ್ಟ ಮನುಷ್ಯನು ಬಂಧನಕ್ಕೊಳಗಾಗಿ ಅನೇಕ ದುಃಖಗಳನ್ನು ಅನುಭವಿಸುತ್ತಿರುವಾಗ ಸಾವಿರಾರು ಹಗ್ಗಗಳಿಂದ ಕಟ್ಟಲ್ಪಟ್ಟ ಅಸುರಿ ಪುರುಷನ ಗತಿ ಏನಾಗಿರಬಹುದು? ನೀವೇ ವಿಚಾರ ಮಾಡ್ರಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಕಾಲಲ್ಲಿ ಬೇಡಿ ಕೊರಳುದ್ದ ಸರಪಳಿ ಅಂತ,
ಕಾಲಲ್ಲಿ ಬೀಡಿ ಜಡ್ದಾರ, ಕೈಗೆ ಜಡದು ಮತ್ತೆ ಕೊರಳಿಗೂ ಪಾಶೆ ಮಾಡ್ಯಾರ. ಅವನ ಗತಿ ಏನಾಗ್ಬೋದು ಅಂತ. ಅವನಿಗೆ ಏನಾದರೂ ಆ ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಅವಕಾಶ ಆದೇನು ಅಂದರೆ ಅವಕಾಶ ಇಲ್ಲ. ಆ ಬಂಧನದಿಂದ ಎಲ್ಲಿವರೆಗೂ ಬಿಡುಗಡೆ ಆಗೋದಿಲ್ಲೋ ಅಲ್ಲಿವರೆಗೂ ಆತನಿಗೆ ಬಂಧನದ ದುಃಖಗಳು ತಪ್ಪಿದ್ದೇ ಅಲ್ಲ ಅಂತ. ಹಾಗಾಗಿ ಇಲ್ಲಿ ಪಾಶಗಳಿಂದ ಕಟ್ಟಲ್ಪಟ್ಟ ಚೋರರು, ಕಳ್ಳರಿಗೆ ಎದರಿಂದ ಕಟ್ತಾರೆ? ಹಗ್ಗ ಅಂದ್ರೆ ಬೇಡಿ ಅಂದ್ರೆ ಒಂದೇ. ಅವರು ಪಾಶವು ತಮ್ಮ ಮನೆಯಿಂದ ಬಿಡಿಸಿ ಕಂಡ ಕಡೆಯೆಲ್ಲ ತಿರುಗುವಂತೆ ಆಶೆ ಎಂಬ ಪಾಶದಿಂದ ಕಟ್ಟಲ್ಪಟ್ಟ ಅಸುರೇ ಸಂಪತ್ತುಳ್ಳ ಮನುಷ್ಯನನ್ನು ಆಶೆ ಎಂಬ ಪಾಶಗಳು ಶ್ರೇಯೋರೂಪವಾದ ಸ್ವಸ್ಥಾನದಿಂದ ಹೊರಡಿಸಿ ಪಶು ಪಕ್ಷಾದಿ ಅನೇಕ ಜನ್ಮಗಳಲ್ಲಿ ತಿರುಗಿಸುವವು. ಹಗ್ಗ ಕಟ್ಟಿದ ಮನುಷ್ಯನನ್ನ ಮನೆಯಲ್ಲಿ ಇಟ್ಕಂಗಿಲ್ಲ. ಬೀಡಿ ಹಾಕಿದವ್ರು ಮನೇಲಿ ಇಟ್ಕೊಂತಾರೆ, ಹೊರ ಕಳಿಸಲ್ಲ. ಅದರಂತೆ ಈ ಆಶಾ ಪಾಶಗಳಿಂದ ಕೂಡಿದಂಥ ಹಸುರಿ ಗುಣವುಳ್ಳ ಮನುಷ್ಯನನ್ನ ಅಲ್ಲಿ ತನ್ನ ಸ್ಥಾನದಿಂದ ಹೊರಗೆ ಗಳಿಸಿ ಮಾನವ ದೇಹದ ಸ್ಥಾನ ಅದನ್ನು ಬಿಡುಗಡೆ ಮಾಡಿಸಿ ಪಶು ಪಕ್ಷಾದಿ ಅನೇಕ ಜನ್ಮಗಳಲ್ಲಿ ತಿರುಗಿಸುವನು. ಅದೊಂದೇ ಶಾಸ್ತ್ರ. ಪಾಪಕ್ಕೇನು ಪುಣ್ಯಕ್ಕೇನಂತ ನಿಜಗೊಂಡು ಹೇಳಲಿಲ್ಲ, ಅದೇ ಮಾತೆ. ಈ ಆಶೆಯನ್ನು ಕುರಿತು ಶಂಕರ್ ಭಗವತ್ಪಾದರು ಭಜಗೋವಿಂದ ಅನ್ನುವಂಥ ಒಂದು ಸ್ತೋತ್ರದಲ್ಲಿ ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಚಾಂತಾತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಚ್ಚಂತ್ಯಾಶ ಪಿಂಡಂ ಬಶ ಅಂತ ಒಂದು ಮಾತು ಹೇಳ್ಯಾರ. ಅದಕ್ಕೆ ದೇಹವು ಶಿಥಿಲವಾದರೂ ತಲೆಯ ಕೂದಲು ಬೆಳ್ಳಗಾದರೂ ನಮಗೆ ಹೇಳ್ತಾರೆ ದೇಹ ಶಿಥಿಲ ಆಗ್ಯದ, ಬಿರುಕು ಬಿಟ್ಟಾವ. ಅಂದ್ರೆ ಇಂದ್ರಿಯಾದಿಗಳು ಹೆಚ್ಚು ಕಡಿಮೆ ಆದ್ರೆ ಗ್ವಾಡ ಹೆಂಗ ಸೀಡ್ಯಾವಂತ ಅರ್ಥ. ನಮ್ಮ ದೇಹದ ಇಂದ್ರಿಯಾದಿಗಳಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಈ ದೇಹ ಶಿಥಿಲ ಆಗಕತ್ತದ, ಅಂದ್ರೆ ಬಹಳ ದಿನ ಈ ಮನೆ ಇರೋದಿಲ್ಲ ಅಂತ ಅರ್ಥ ಮಾಡಬೇಕು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮಹಾತ್ಮರು ಮೊದಲಿನ ನೋಡು ತಮ್ಮ ತಲೆಯ ಕೂದಲು ಬೆಳ್ಳಗಾದರೂ ಏನಂತೀವಿ ನಾವು? ವಯಸ್ಸಾಯ್ತವ ನಮ್ಮದು. ಬಾಯಿ ಹಲ್ಲುಗಳು ಬಿದ್ದು ಹೋದ್ರು ವಯಸ್ಸಾಯ್ತು ನಮ್ಮದು. ವೃದ್ಧಾಪ್ಯ ಮುಪ್ಪಾವಸ್ಥೆಯಿಂದ ಒಂದು ಕೈಯಲ್ಲಿ ಕೋಲನ್ನು ಹಿಡಿಯುವುದು, ಇಷ್ಟೆಲ್ಲ ಆದರೂ ಕೂಡ ಆಮೇಲೆ ಆಶಾ ಅನ್ನುವಂಥದ್ದು ಒಂದು ಚೂರು ಕಡಿಮೆ ಆಗಿಲ್ಲ ನೋಡ್ರಿ. ಇಷ್ಟೆಲ್ಲ ನಿನ್ನ ದೇಹವೇ ಬದಲಾವಣೆ ಆದವು, ಆದರೆ ನಿನ್ನ ಮನಸ್ಸಿನ ಆಸೆ ಒಂದು ಚೂರು ಬದಲಾವಣೆ ಆಗಲಿಲ್ಲಲ್ಲ. ಅಂದರೆ ಕೂದಲಿಗೆ ಹಲ್ಲಿಗೆ ದೇಹಕ್ಕೆ ಇದ್ದಷ್ಟು ಜ್ಞಾನ ನಿನಗಿಲ್ಲ ಅಂತ ಅರ್ಥ. ಅವು ಬೆಳಗಾದ್ಮೇಲೆ ಹೇಳ್ತೀವಿ, ಇನ್ನೇನಪ್ಪ ಕೂದಲು ಬೆಳಗಾದವು ನಮ್ದೇನು ನಡೆಯಂಗಿಲ್ಲ ಅಂತೀವಿ. ಬಾಯಾಗೆಲ್ಲ ಬಿದ್ದವ ನಮ್ದೇನಪ್ಪ ಇನ್ನೇನು ಅಂತೀವಿಲ್ಲ. ಅದ್ರ ಆಸೆ ಅದು ಇನ್ನ ವೃದ್ಧ ಆಯ್ತು, ಬೆಳೀತಾ ಹೋಯ್ತೀವಿನ ಆಶಾ ಪಿಂಡವು ಬಿಡಲಾರದು. ಆ ಕಾರಣ ಇದೇ ವಿಷಯವನ್ನ ಶಿವಶರಣರು ಕೂಡ ನಮಗೆ ಮಾಯೆ ಅಂದ್ರಲ್ಲ. ಯಾವುದು ಮಾಯೆ ಅಂದರೆ ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಣದ ಆಸೆಯೇ ಮಾಯೆ ಅಂತ ಅವ್ರು ಹೇಳಿಬಿಟ್ರು ನೋಡ್ರಿ. ಹಾಗಾಗಿ ಅವರ ದೃಷ್ಟಿಯಲ್ಲಿ ಆಸೆಯು ಮಾಯೆಯ ಸಂತಾನ. ಈ ಆಸೆ ಯಾರಿಗೆ ಹುಟ್ಟಿದಪ್ಪ? ಯಾರಿಗೆ ಹುಟ್ಟ್ಯದ? ನಾವು ಹೇಳ್ತೀವಲ್ಲ, ಒಬ್ಬೊಬ್ಬರಿಗೆ ಒಂದು ಹುಟ್ಟಿವಿ. ಪಿಂಡಾಂಡದಲ್ಲಿ ಕೂಡ ವಿಚಾರ ಮಾಡಿದ್ರೆ
ಯಾವ ತತ್ವಗಳಿಂದ ದೇಹದಲ್ಲಿ ನರಗಳಾಗ್ಯಾವ, ಯಾವ್ಯಾವ ತತ್ವದಿಂದ ಎಲುಬಾಯಿತು, ಯಾವ ತತ್ವದಿಂದ ರಕ್ತ ಆಗ್ಯದ, ಯಾವ ತತ್ವದಿಂದ ವೀರ್ಯ ಆಗ್ಯದ, ಯಾವ ತತ್ವಗಳಿಂದ ಜ್ಞಾನೇಂದ್ರಿಯ, ಯಾವ ತತ್ವದಿಂದ ಕರ್ಮೇಂದ್ರಿಯ, ಯಾವ ತತ್ವದಿಂದ ಪ್ರಾಣಾದಿಗಳು ಅಂತ ಗೊತ್ತದ. ಆದರೆ ಆಸೆ ಯಾವ ತತ್ವದಿಂದ ಹುಟ್ಟದ ಅಂತ ಗೊತ್ತಿಲ್ಲ ನೋಡು. ಆಸೆ ಅನ್ನೋದು ಯಾರು ಹುಟ್ಟದ? ಮಾಯೆಯ ಮಕ್ಕಳೇ ಆಸೆ ಅಂದ, ಮಾಯೆಯ ಸಂತಾನ ಅದು. ಹಾಗಾಗಿ ಈ ಥರದ ಮಾಯೆ ಸಂತಾನದ ಆಸೆಯಿಂದ ಕಟ್ಟಲ್ಪಟ್ಟವರಿಗೆ ದೈವಿ ಸಂಪತ್ತು ಪ್ರಾಪ್ತಿಯಾಗಲಿಕ್ಕೆ ಪಡೀಲಿಕ್ಕೆ ಸಾಧ್ಯ ಆದೇನು ಅಂದರೆ ಇಲ್ಲ ಅಂತ ಅರ್ಥ. ಇಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಉತ್ತಮವಾದ ದೇಹಗಳನ್ನು, ಉತ್ತಮವಾಗಿರತಕ್ಕಂಥ ಲೋಕಗಳನ್ನು ಪಡೆಯುವ ಶಕ್ತಿ ಆದೇನು ಅಂದರೆ ಇಲ್ಲ ಅಂತ ಅರ್ಥ ಆಯ್ತು. ಹಾಗಾಗಿ ಈ ಕೆಟ್ಟ ಗುಣದ ಮನುಷ್ಯರು ಏನು ಪ್ರಾರ್ಥನೆ ಮಾಡ್ತಾರ, ಪಾರಾಯಣ ಮಾಡ್ತಾರಂದ್ರೆ ಕಾಮಕ್ರೋಧಾದಿಗಳ ಪಾರಾಯಣ ಮಾಡ್ತಾರ. ಅವರು ಬಯಕೆ ಆಸೆಗಳ ಪಾರಾಯಣ ಮಾಡ್ತಾರೆ ವಿನ ಅವುಗಳ ನಾಶವನ್ನು ಮಾಡುವಂಥ ಪಾರಾಯಣ ಮಾಡಂಗಿಲ್ಲ ಅಂತ. ಅವುಗಳ ನಾಶವನ್ನು ಮಾಡಿಕೊಳ್ಳೋ ಪಾರಾಯಣ ಮಾಡ್ಬೇಕು ನಮ್ಗೆ. ಯಾಕಂದ್ರೆ ಮಾಯಾ ಸಂಪತ್ತು ನಮ್ಮಲ್ಲಿ ಬಹಳ ಅದ, ಜನ್ಮದಿಂದ ಬಳಕಂತ ಬಂದಾವ. ಆ ಅಸುರಿ ಸಂಪತ್ತನ್ನ ನಾಶ ಮಾಡಬೇಕು ಅಂದ್ರೆ ದೈವ ಸಂಪತ್ತನ್ನು ಪಡಿಬೇಕು ನಾವು. ಬಡತನ ಹೋಗ್ಬೇಕಂತ ಬಾಯಲ್ಲಿ ಜಪ ಮಾಡಿದ್ರೆ ಬಡತನ ಹೋಗೋದಿಲ್ಲ. ಶ್ರೀಮಂತಿಕೆ ಪ್ರಾಪ್ತಿಯಾದಾಗ ಬಡತನ ತಾನಾಗಿ ಹೋಗ್ತದ. ಯಾರಿಗೆ ಹೇಳಂಗಿಲ್ಲ, ಕೇಳಂಗಿಲ್ಲ. ನಾವು ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲ, ಸ್ವತಃ ಅನುಭವ. ಅದರಂತೆ ಈ ಅಸುರಿ ಸಂಪತ್ತನ್ನು ನಾಶ ಮಾಡಬೇಕಾದ್ರೆ ದೈವ ಸಂಪತ್ತು ಬೇಕಲ್ಲ. ಹಾಗಾಗಿ ಅವರು ಪರಸ್ತ್ರೀ ಸಂಭೋಗದ ಅಭಿಲಾಷೆಯಿಂದಲೂ ಮತ್ತೊಬ್ಬರಿಗೆ ಅನಿಷ್ಟವನ್ನು ಉಂಟು ಮಾಡಬೇಕೆಂಬ ಅಭಿಲಾಷೆಯಿಂದಲೂ ಸದಾ ಕೂಡಿಕೊಂಡಿರುವವರು ಯಾರು ಅಂದರೆ ಅಸುರಿ ಸಂಪತ್ತು ಉಳ್ಳವರು. ಮನುಷ್ಯರಲ್ಲಿ ದೈವಿ ಸಂಪತ್ತು, ಅಸುರಿ ಸಂಪತ್ತು ಎರಡು ಭಾಗ ಮಾಡ್ಯಾರ ನೋಡ್ರಿ. ಯಾವ ಕುಲ ಇಲ್ಲ ಅಂತ ಹೇಳ್ತಾ ಬಂತು ಶಾಸ್ತ್ರ. ಇಲ್ಲಿ ಗಂಡು ಮತ್ತು ಹೆಣ್ಣು ಎನ್ನುವ ಎರಡೇ ಜಾತಿಗಳು ವಿನಃ ಇನ್ನೊಂದು ಜಾತಿ ಇಲ್ಲ ಅಂತ. ಅದರಲ್ಲಿ ಈ ಶಾಸ್ತ್ರ ಇರ್ತದ. ಮನುಷ್ಯರಲ್ಲಿ ಹೆಣ್ಣು ಗಂಡು ಅಂತ ಹೇಳಲ್ಲ. ಯಾರಲ್ಲಿ ಈ ಗುಣಗಳಾವ ಅವರು ರಕ್ಕಸರ ವಂಶದವರು. ಯಾರಿಗೆ ದೈವಿ ಸಂಪತ್ತಾರ ಅವರು ದೇವತಾ ಗಣಗಳಂತ ಮತ್ತೆ ಭಾಗ ಮಾಡಿದ್ರು. ಹೆಣ್ಣಿನಲ್ಲೇ ಇರಬಹುದು, ಗಂಡಿನಲ್ಲೇ ಇರಬಹುದು. ಹಾಗಾಗಿ ಅನ್ಯಾಯೇನಾರ್ಥ ಸಂಚಯಾನ್ ಅಂದ್ರೆ ಕೇವಲ ವನಿತಾದಿ ಪದಾರ್ಥಗಳನ್ನು ಕೂಡಿ ಹಾಕಬೇಕೆಂದು ಬಯಸುವುದಿಲ್ಲ. ಬದಲು ವಿಷಯ ಭೋಗಕ್ಕಾಗಿಯೇ ಧನಾದಿ ಪದಾರ್ಥಗಳನ್ನು ಕೂಡಿಸಬೇಕೆಂದು ಅಪೇಕ್ಷಿಸುವರು. ಅವರು ವನಿತೆ ಅಂದರೆ ಹೆಂಡರು ಮಕ್ಕಳು ಕೂಡಿ ಹಾಕಬೇಕಂತ ಅಷ್ಟೇ ಇಲ್ಲ, ವಿಷಯ ಭೋಗಕ್ಕಾಗಿ, ಅವರಿಗೆ ವಿಷಯಗಳ ಭೋಗಕ್ಕಾಗಿ ಧನ ಸಂಪಾದನೆ ಮಾಡಿ ಇಟ್ಟು ಹೋಗಬೇಕು. ಮುಂದೆ ನಿಮಗೆ ಉಣಕ ತಿನ್ನಕ ಬೇಕಲ್ಲಪ್ಪ. ಉಣಕ ತಿನ್ನಕ ಬೇಕಾದ್ರೆ ಸಂಪತ್ತು ಬೇಕಲ್ಲ. ದನಗಳ ಸಾಕ್ತಾನ ಮನುಷ್ಯ. ದನಗಳ ಸಾಕಿದ ಮೇಲೆ ಅದು ಮೇಸಕ್ಕೆ ಮೇವು ಬೇಕಲ್ಲ. ಮೇವು ಹಾಕ್ಲಾರ್ದ ದನಗಳ ರಕ್ಷಣೆ ಮಾಡಕ್ ಆಗ್ತದೇನು? ಆಗೋದಿಲ್ಲ. ದನಗಳ ಸಾಕ್ಬೇಕಂದ್ರೆ ನೀನು ಮೇವನ್ನು ಸಂಪಾದನೆ ಮಾಡ್ಬೇಕಾಗ. ಮತ್ತೆ ವನಿತಾದ ವಿಷಯಗಳ ರಕ್ಷಣೆ ಆಗ್ಬೇಕಂದ್ರೆ ಧನ ಸಂಪಾದನೆ ಮಾಡಬೇಕು ಅಂತ ಹೊರಟೇವು. ಅದು ಶಾಸ್ತ್ರ ಹೇಳ್ತದ, ನಿನ್ನ ಭೋಗದಲ್ಲಿ ಏನಾದ ಅದು ರಕ್ಷಣೆ ಮಾಡ್ತದ. ಅದಕ್ಕಾಗಿ ಅಡವಿಯಲ್ಲಿ ಆದರೂ, ಮನೆಯಲ್ಲೇನೇ ಇರು, ಮಠದಲ್ಲಿ ಇರು, ಸನ್ಯಾಸಿ ಆಗು, ಸಾಧು ಆಗು, ನಿನ್ನ ಪುಣ್ಯ ಇದ್ರೆ ಅದು ರಕ್ಷಣೆ ಮಾಡ್ತಂತ ವೇದಗಳಿರ್ತಾವ. ಇವನೇಂತ ಕಣ್ಣ ಸಂಪತ್ತಿದ್ರೆ ಮಕ್ಕಳು ಚಂದ ಬದುಕ್ತಾರ, ಹೆಂಡ್ರ ಮಕ್ಕಳು ಬದುಕ್ತಾರಂತ ಇವನ ವಿಚಾರ ಆಯ್ತು.
ಹಾಗಾಗಿ ಅವರು ಧನಾದಿ ಪದಾರ್ಥಗಳನ್ನು ಗಳಿಸುವುದಕ್ಕಾಗಿ ಹಿಡಿದ ಮಾರ್ಗ, ಉಣಬೇಕು ತಿನ್ನಬೇಕು ಅನ್ನೋದು ಮಾರ್ಗ ಬೇರೆ, ಅವರಿಗಾಗಿ ಇನ್ನ ಗಳಿಸಿ ಇಡಬೇಕನ್ನೋ ಆಸೆ ಹುಡುತ್ತಿಲ್ಲ. ಅದಕ್ಕೆ ಏನು ಮಾಡ್ತಾನ, ಅನ್ಯಾಯದ ಮಾರ್ಗವನ್ನು ಹಿಡಿಬೇಕಾಗ್ತದೆ. ಅಶಾಸ್ತ್ರೀಯ ಮಾರ್ಗವನ್ನು ಹಿಡಿದು ಅನ್ಯಾಯವೆಂದರೆ ಛಲ, ಕಪಟ ಅಥವಾ ಬಲಾತ್ಕಾರ. ಅನ್ಯಾಯದ ಲಕ್ಷಣ ಏನಪ್ಪ ಅಂದರೆ, ನೀನು ನೋಡ್ತಮ್ಮ ಮಾಡೋದು ಸರಿ ಅಲ್ಲಂದ್ರೆ ನಾವು ಹಿಡಿದು ಬಿಡೋಂಗಿಲ್ಲಪ್ಪ, ಛಲ, ಒಂದು ಹಠ. ಮತ್ತು ಮೂರನೇದೇನೆಂದರೆ ಇವೆರಡೂ ಆಗಲಿಲ್ಲ ಅಂದರೆ ಬಲಾತ್ಕಾರ. ನಾನು ಕೊಡಂಗಿಲ್ಲ ನೋಡಿ ಏನು ಮಾಡುತ್ತೆ. ಆರಿಲ್ಲ ಜಗತ್ತಿನಲ್ಲಿ. ಈ ಪರಧನವನ್ನು ಅಪಹರಿಸುವುದಕ್ಕಾಗಿ ಇಂಥ ಅನ್ಯಾಯ ಮಾರ್ಗವನ್ನೇ ಅನುಸರಿಸ್ತಾರ. ಅವರಲ್ಲಿ ಯಾರು ಅಂದರೆ ರಕ್ಕಸ ಗುಣಗಳೇ ಅಂತ ವಿನಃ ಅದು ದೈವಿ ಸಂಪತ್ತುಳ್ಳವರಲ್ಲ. ಆ ಮಾನವರು ಅಸುರಿ ಸಂಪತ್ತಿನಲ್ಲಿ ಕೂಡಿಕೊಂಡವರು ಅಂಥೇಳಿ ಇಲ್ಲಿ ಅನಂತ ವಿಚಾರಗಳನ್ನು ಹೇಳ್ತಾ ಏನು ಮಾಡಿದ್ರು ಅಂದರೆ, ಮನುಷ್ಯರಲ್ಲಿ ಅನ್ಯಾಯ ಯಾವಾಗ ಪ್ರಾರಂಭ ಆಯಿತು ಅಂದರೆ ಅದರ ಜೊತೆಯಲ್ಲಿ ಲೋಭತ್ವ ಇರ್ತದಂತ. ಲೋಭ ಇರಲೇಬೇಕು. ಏಕೆಂದರೆ ಅವರಿಗೆ ಧನ ಪ್ರಾಪ್ತಿಯಾದರೂ ಧನದಾಶೆ ನಿವೃತ್ತಿಯಾಗದೆ ಪ್ರತಿನಿತ್ಯವೂ ಬೆಳೆಯುತ್ತಲೇ ಇರುವುದು. ಧನ ಪ್ರಾಪ್ತಿಯಾಗದ ಆಸೆ ಮುಗುದಲ್ಲ. ಅದಕ್ಕಾಗಿ 10 ಬರೆ 20 ಅಲ್ಲಿಯೇ ಹೋಗ್ತದೆ ವಿನ ಈ ಒಂದು ಆಸೆ ಅಭಿವೃದ್ಧಿ ಆಗ್ತದೆ. ಆಸೆ ಅಭಿವೃದ್ಧಿ ಹೆಚ್ಚಿಗೆ ಆದಂಗೆಲ್ಲ ಅವಾಗ ಏನಾಗ್ತದ, ಲೋಭತ್ವ ಪ್ರಾಪ್ತಿ ಆಗ್ತದೆ. ನಾವು ವಿಚಾರ ಮಾಡಬೇಕು. ಧನ ಅನ್ನುವಂಥದ್ದು, ಸಂಪತ್ತು, ಹಣ ಅನ್ನುವಂಥದ್ದು ಯಾರಲ್ಲಿ ಹೆಚ್ಚಿಗೆ ಗಳಿಕೆ ಆಗದಂದ್ರೆ ಲೋಭಿಗಳಲ್ಲೇ ಗಳಿಕೆ ಆಗುತ್ತದೆ ವಿನ ಉದಾರಿಗಳಲ್ಲಿ ಎಂದೂ ಗಳಿಕೆ ಆಗಲ್ಲ. ಉದಾಹರಣೆಗಳು ಹೆಂಗೆ ಬರ್ತದೆ, ಹೆಂಗೆ ಹೋಗಿಬಿಡ್ತದೆ ಗೊತ್ತೇ ಆಗಲ್ಲ. ಇದು ಜಮ ಹೆಂಗಾಗ್ತದೆ ಅವರಲ್ಲಿ. ಭಾಳ ಗಳಿಸ್ಯಾರ್ರಿ ಅಂದ್ರೆ ಏನೋ ಉಪಹಾಸಾರ, ಇಲ್ಲ ಅನ್ಯಾಯ ಮಾಡ್ಯಾರ, ಇಲ್ಲ ಮೋಸ ಮಾಡ್ಯಾರ, ಅದಕ್ಕಾಗಿ ಭಾಳ ಗಳಿಕೆ ಆಗದಂತ ಅರ್ಥ ಆಗ್ತದಲ್ಲ. ನಾವು ಅವರನ್ನು ನೋಡಿ ಉದಾರಿಗಳನ್ನು ಬಿಡ್ತೇವೆ, ಲೋಭಿಗಳನ್ನು ಕೊಂಡಾಡ್ತದೆ ಜಗತ್ತು. ಲೋಭಿಗಳನ್ನು ಭಾಳ ಕೊಂಡಾಡ್ತದೆ. ಆದರೆ ಇದು ಮಾನವನಾಗಿ ಹುಟ್ಟಿದ ನಿನಗೆ ಈ ಒಂದು ಮೋಕ್ಷ ಮಾರ್ಗದಲ್ಲಿ ನಿನ್ನ ಸ್ವರೂಪ ಸಾಕ್ಷಾತ್ ಜ್ಞಾನವನ್ನು ಮಾಡಿಕೊಂಡು ನಾ ಬ್ರಹ್ಮ ಅನ್ನುವಂಥ ಭಾವದಲ್ಲಿ ಸದಾಕಾಲ ಪ್ರಾಣ ಹೋಗುವ ಅಂತ್ಯಕಾಲದಲ್ಲಿಯೂ ಅದು ಉಳಿಬೇಕಾಗಿದ್ರೆ ಈ ಒಂದು ಕೆಟ್ಟ ಗುಣಗಳು ಬರಲಾರದಂಗೆ ನೀನು ಕಾಪಾಡಿಕೋ ಅಂದ್ರವ್ರು. ಕೆಟ್ಟ ಗುಣಗಳು ಬರಲಾರ್ದಂಗ ಎಲ್ಲ ಬೆಳೆದ ಕೈಗೆ ಬಂದದ ಅಂಥ ಸಮಯದಲ್ಲಿ ಊರು ದನ ಹೊಲಕ್ಕೆ ಹೋಗಿ ಇದ್ದಂಥ ಎಲ್ಲ ಬೆಳೆ ನಾಶ ಮಾಡಿದ್ರೆ ಫಲ ಬಂದಂಗೆ ಆಯ್ತಾನಲ್ಲಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಈ ಜನ್ಮದಲ್ಲಿ ನಿನ್ನ ಕೈಗೆ ಸಿಕ್ಕದೀಗ ಆ ಸ್ವರೂಪ ಜ್ಞಾನ ನಿನಗೆ ಆಗ್ಯದ. ನಿನ್ನ ಸ್ವರೂಪ ನೀ ತಿಳ್ಕೊಂಡಿದ್ದಿ. ನಿನಗೆ ಜನನ ಮರಣ ಭೀತಿ ಇಲ್ಲ, ಭಯ ಇಲ್ಲ, ಆಶೆ ಇಲ್ಲ, ಅಪೇಕ್ಷೆ ಇಲ್ಲ. ಇಂಥ ಮಟ್ಟದಲ್ಲಿ ನೀನು ಬಂದು ನಿಂತಿದ್ದಿ. ಇದು ಸದಾಕಾಲ ಜಡಭರಿತನಿಗೆ ಪ್ರಾಣ ಹೋಗುವ ಅಂತ್ಯಕಾಲೇ, ಪ್ರಾಣ ಹೋಗುವ ಸಮಯದಲ್ಲೇ ಯಾವುದನ್ನು ನೆನೆಯುವನು ಅಂತಾಗಿ ಪುಟ್ಟುವಂತ ಶಾಸ್ತ್ರ ಅದು. ಜಡಭರಿತಕ್ಕೆ ಬಹಳ ಆತ್ಮಜ್ಞಾನ ಇತ್ತು. ಪ್ರಾಣ ಹೋಗುವ ಸಮಯದಲ್ಲಿ ಚಿಗುರೇ ಜ್ಞಾನ ಆಯಿತು, ಚಿಗುರಾಗಿ ಹುಟ್ಟಿನಿಲ್ಲ. ಹಾಗಾಗಿ ನಾವು ಕೂಡ ಎಲ್ಲ ದೈವಿ ಸಂಪತ್ತಿನಿಂದ ಯಾಕೆ ರಕ್ಷಣೆ ಮಾಡಬೇಕಂದ್ರೆ ನಮ್ಮ ಆತ್ಮಜ್ಞಾನದ ರಕ್ಷಣೆ ಆಗಬೇಕಾದ್ರೆ ಇವೆಲ್ಲ ಕಾವಲುಗಾರರು ಕಾಪಾಡ್ತಾವಂತ ಸುತ್ತ. ಇವನ್ನ ತೆಗೆದು ಬಿಟ್ಟು ಇನ್ನೇನಂದ್ರೆ ಬೇಲಿ ತೆಗೆದು
ದನಗಳು ಹೊಲದಾಗ ಹೋಗೋದು ಬಿಡ್ತವೆ, ನಾವು ಕಾಯ್ತಿರ್ತಾವ. ಎಷ್ಟು ಕಾಯ್ತಾವಂದ್ರೆ ಖುಲ್ಲಾ ಹೊಲದಲ್ಲಿ ಅಷ್ಟು ಕಾಯಂಗಿಲ್ಲ ಅವು. ಯಾಕಂದ್ರೆ ದಿವಸ ಬಂಧನೇ ಇಲ್ಲ ಅವಕ್ಕೆ, ಹೋಗೋದು ಬರೋದು ಏನು ಯಾರು ಆತಂಕನೇ ಇಲ್ಲ. ಅಲ್ಲಿ ಯಾರ್ದು ಅಂಜಿಕೆ ಇಲ್ಲ, ಭೀತಿ ಇಲ್ಲ. ಆದ್ರೆ ಯಾವ ಹೊಲ ರಕ್ಷಣೆ ಅದ ಅದ್ರ ಮೇಲೆ ಕಣ್ಣು ಭಾಳ ಇಟ್ಟಾವ, ಹೌದಿಲ್ಲ? ಅದ್ರಂಗ ನೀನು ದೂರ ಇಟ್ಟಿದ್ದಿಲ್ಲ ಅವನ್ನ, ಸುತ್ತ ಬೇಲಿ ಹಾಕಿದ್ದಿ. ಯಾವಾಗ ಸಂದ ಸಿಗ್ತದ, ಯಾವಾಗ ಸ್ವಲ್ಪ ಬಾಗಿ ತೆಗಿತದ, ಹೋಗಿ ನಾಶ ಮಾಡೋಣಂತ ಕಾಯ್ತಿರ್ತಾವ ಅವು ಕೆಟ್ಟ ಗುಣಗಳು. ಆಗ ಯಾಕಂದ್ರೆ ನೀನು ಅವನು ಹೊರಗೆ ಹಾಕಿದ್ದೆಲ್ಲ, ಮತ್ತೆ ಅವಾಗ ಸಿಟ್ಟು ಬಂದಿಲ್ಲ. ಹೊರಗೆ ಹಾಕಿ ನೋಡಮ್ಮ ಈ ಹೊಲ ಉಡಿಸಬಾರ್ದು ಅಂತಿದ್ದವು ಅವು. ಹಾಗೆ ನೀನು ಕಾಪಾಡಿಕೊಳ್ಳಬೇಕಾಗಿದ್ದರೆ ಯಾವತ್ತೂ ಪುರುಷನ ಅಂದರೆ ಜೀವನಲ್ಲಿ ಚಿತ್ತದಲ್ಲಿ ಇಂಥ ಅಸುರಿ ಸಂಪತ್ತಿನ ಗುಣಗಳು ಇರಲಿಕ್ಕೆ ಅವಕಾಶವನ್ನು ನೀನು ಮಾಡಿಕೊಡಬೇಡ ಅಂತಕ್ಕಂಥ ಮಾತನ್ನು ಶ್ರೀಕೃಷ್ಣ ಭಗವಂತನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಅಷ್ಟೇ ಅಲ್ಲದೆ ಇಡೀ ಜಗತ್ತಿಗೆ ಉಪದೇಶವನ್ನು ಮಾಡಿದಂಥ ಮಹಾವಾಕ್ಯಗಳು, ಅವುಗಳಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡು ನಾವು ಯಾವ ಉತ್ತಮವಾದಂಥ ಅತ್ಯುತ್ತಮವಾದಂಥ ಗುಣಸಂಪನ್ನರಾಗಿ ಆತ್ಮಜ್ಞಾನವನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವ ಮಾತನ್ನು ಇಲ್ಲಿಯವರೆಗೆ ಹೇಳ್ತಾ ಬಂದರು. ಇಲ್ಲಿಗೆ ಸಮಯನು ಮುಗಿಲಿಕ್ಕೆ ಬಂದದ. ನಾಳೆ ದಿನ ಇವತ್ತು ಬೆಳಗ್ಗೆ ನಾವು ಮಲ್ಲಾಪುರ ಮಠದಲ್ಲಿ ಹೋಗಿ ನಾಳೆಯಿಂದ ಇವತ್ತು ಶಾಸ್ತ್ರವನ್ನು ಸಿದ್ಧಾರೂಢ ಚರಿತ್ರೆಯನ್ನು ಪ್ರಾರಂಭ ಮಾಡಿ ಬಂದೀವಿ. ಅಲ್ಲಿಯವರ ಅನಿಸಿಕೆಯ ಪ್ರಕಾರ ಸಾಯಂಕಾಲದ ಸಮಯದಲ್ಲಿ ಯೋಗ್ಯ ಅನ್ನುವಂಥ ಅಭಿಪ್ರಾಯ. ಆ ಕಾರಣದಿಂದ ನಾಳೆ ಸಾಯಂಕಾಲ 6ರಿಂದ 7 ಗಂಟೆ 1 ತಾಸು ಮಲ್ಲಾಪುರ ಮಠದಲ್ಲಿ ಪ್ರಭುಗೆ ಹೋಗಿ ಹೇಳಿ ಬರಲಿಕ್ಕೆ ಒಂದು ಅಪ್ಪಣೆಯನ್ನು ಕೊಡಲಾಗಿದೆ. ಅದೇ ಪ್ರಕಾರವಾಗಿ ಸಾಯಂಕಾಲ ಯಲ್ಲಾಪುರದಲ್ಲಿ ಪ್ರಭು ಸಾಯಂಕಾಲ ಪ್ರತಿ ವರ್ಷ ಹೇಳ್ತಿದ್ದ. 2 ಕಡೆ ಒಂದೇ ಸಮಯದಲ್ಲಿ ಆಗೋದಿಲ್ಲ ಅನ್ನುವ ಕಾರಣದಿಂದ ನಮ್ಮ ಹಿರಿಯರಾದಂಥ ತೋಟಿಗವರಿಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿ, ನೀವು ಆದಷ್ಟು ಈ ವರ್ಷ ಶ್ರಾವಣ ಮಾಸದಲ್ಲಿ ಇಲ್ಲೇ ಮಠದಲ್ಲೇ ನೀವು ಅರ್ಧ ಗಂಟೆ ಆಗಲಿ 40 ನಿಮಿಷ ಆಗಲಿ ನೀವು ಇಲ್ಲಿ ಹೇಳ್ರಿ, ಪ್ರಭು ಅಲ್ಲಿ ಹೇಳ್ತಾರಂತ ಹೇಳಿವಿ. ಆಗಲಿ ಅಂತ ಅವರು ಒಪ್ಪಿಕೊಂಡು ಇವತ್ತು ಈಗಾಗಲೇ ಹೋಗಿದ್ದಾರೆ. ಅಚಾನಕ್ ನಮಗೇನಾದರೂ ತೊಂದರೆ ಆ ದಿವಸ ಒಂದು ದಿವಸ ಬಿಡ್ರಿ, ಆ ದಿನ ಏನಾದರೂ ನಮ್ಮ ಸುಗಪ್ಪ ಆಗಲಿ ಹೋಗಿ ಆ ಒಂದು ದಿನ ಕಾರ್ಯ ಮಾಡಿ ಬರ್ತಾರೆ. ನಾವು ಯಥಾವತ್ತಾಗಿ ಇಲ್ಲಿ ಭಗವದ್ಗೀತೆಯನ್ನು ನಾವು ಮುಂದುವರಿಸ್ತೀವಿ. ಬೆಂಡೆಗವಣೆ ಮಠದಲ್ಲಿ ಅಲ್ಲಿ ಕೂಡ ಮಲ್ಲಿಕಾರ್ಜುನ್ ಅನ್ನುವಂಥ ನಮ್ಮ ಶಿಷ್ಯ ಕೂಡ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿರಬೇಕು ಸಿದ್ಧಾರೂಢ ಚರಿತ್ರೆಯನ್ನು ಹೇಳಲಿಕ್ಕೆ. ಅವರು ಒಪ್ಪಿಕೊಂಡು ಅಲ್ಲಿ ಮಲ್ಲಿಕಾರ್ಜುನ ಪ್ರಾರಂಭ ಮಾಡ್ಯಾನ. ಆಮೇಲೆ ಗುಲ್ಬರ್ಗ ಸುರಪುರ ಮತ್ತು ಅವರಿಗೆ ಬೇಕಿದ್ದಂಥ ಕೆಲವು ವ್ಯಕ್ತಿಗಳ ಸಮೂಹದಲ್ಲಿ ಶ್ರೀಮತಿ ಮಾತೆ ಸರಳಾ ತಾಯಿಯವರು ಕೂಡ ಇವತ್ತಿನಿಂದ ಅವರು ಕೂಡ ಪ್ರಾರಂಭವನ್ನು ಮಾಡ್ಯಾರ. ನೀರಮಾನಿ ಮಠದಲ್ಲಿ ಚರಿತ್ರೆ ಪ್ರಾರಂಭ ಆಗಿದೆ. ಖೇಮ್ಲಾಪುರ ಮಠದಲ್ಲಿ ಚರಿತ್ರೆ ಪ್ರಾರಂಭ ಆಗಿದೆ. ಹೀಗಾಗಿ ಇದು ಒಂದು ಚಿಕ್ಕದಾಗಿ ಬೆಳೆದಂಥ ಒಂದು ಬೀಜ ಇವತ್ತು ಹೆಮ್ಮರವಾಗಿ ಎಲ್ಲ ಕಡೆ ನಡೀತದ. ಸದ್ಗುರು ಸಿದ್ಧಾರೂಢರು ಬಸವಾನಂದರು ಯಾವುದೇ ರೂಪದಲ್ಲಿ ಆಶೀರ್ವಾದವನ್ನು ಮಾಡ್ತಾರ ಅನ್ನುವಂಥ ಸಂಕಲ್ಪ ನಮಗೆ ದೃಢ ಆಗ್ಯದ. ಅದಕ್ಕಾಗಿ ಆ ಕಾರ್ಯ ಯಾವತ್ತೂ ನಿಲ್ಲಂಗಿಲ್ಲ ಅಂತ. ಯಾರು ಹೋದರೂ ಕೂಡ ಮತ್ತೊಬ್ಬರನ್ನ ಬಾಳೆಯ ಗಿಡದಂತೆ ಒಬ್ಬರನ್ನ ತಯಾರು ಮಾಡೇ ಕಳಿಸ್ತಾನ ಭಗವಂತ ಅನ್ನೋದಕ್ಕೆ ನಮ್ಮ ಶ್ರೀಮಠಗಳಲ್ಲಿ ನಡೀತಕ್ಕಂಥ ಯಾವ ಶಾಸ್ತ್ರಗಳೇ ಸಾಕ್ಷಿ ಅನ್ನುವ ಮಾತನ್ನು ಹೇಳ್ತಾ, ಎಲ್ಲ ಮಠಗಳಲ್ಲಿ ನಡೀತಕ್ಕಂಥ ಶ್ರಾವಣ ಮಾಸದ ಈ ಒಂದು ಶ್ರವಣ ಪ್ರವಚನ ಕಾರ್ಯ ಯಥಾವತ್ತಾಗಿ
ಯಾರಿಗೂ ಯಾವುದೇ ರೀತಿಯ ಪ್ರತಿಬಂಧಕ ಆಗದಂತೆ ಸದ್ಗುರುನಾಥ ಸಿದ್ಧಾರೂಢ ಮಹಾಸ್ವಾಮಿಗಳು ನಡೆಸಿಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಮಂಗಲವನ್ನು ಹೇಳಿ ಧನ್ಯರಾಗೋಣ. ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕರ್ಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಲೌಕಿಕ ಪಾರಮರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರಾಮರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಬೆಳಗುವೆ ಆರತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆಗೊಳಗಾದೆ ನೆಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವ ನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನ ನಾದಬಿಂದು ಕಲಾತೀತ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನವ ನಿಜಗುಣ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್